ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಮಹಾಶರಣ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಪ್ರಾಣಲಿಂಗಿ ಸ್ಥಳದ ಅನುಭಾವ ಭಕ್ತಿಯ ಪೈಕಿ ಪ್ರಾಣಲಿಂಗಿಯ ತಾಮಸ ನಿರಸನ ಸ್ಥಳ, ಅದಕ್ಕೆ ಸಂಬಂಧಪಟ್ಟಂತ ಮೂರನೇ ವಚನದ ಮೂರನೇ ಸಾಲು. ಒಂದು ದಿವಸ ಅನುಭಾವವೇ ಭಕ್ತಿಗೆ ಬೀಜ ಕಾಣಿರೋ, ಎರಡನೇ ದಿವಸ ಭಕ್ತಿಗೆ ಅನುಭಾವವೇ ಆಚರಣೆ ಕಾಣಿರೋ. ಇವತ್ತ ಏನ್ ಹೇಳಕತ್ತಾರ? ಭಕ್ತಿಗೆ ಅನುಭಾವವೇ ಸಕಲ ಐಶ್ವರ್ಯದ ಶೃಂಗಾರ ಕಾಣಿರೋ. ಸಕಲ ಐಶ್ವರ್ಯ, ಸಕಲ ನಿಕಲ. ಸಕಲ ಅಂತಂದ್ರೇನು, ನಿಕಲ ಅಂದ್ರೇನು? ಸಕಲ ಐಶ್ವರ್ಯ ಅಂದ್ರೇನು? ಸಕಲ ನಿಕಲ ಅಂದ್ರ, ಸಕಲ ಅಂದ್ರ ಲೌಕಿಕ, ನಿಕಲ ಅಂದ್ರ ಪಾರಮಾರ್ಥಿಕ. ಏನ್ ಬೇಕು ಆಶೀರ್ವಾದ ನಿಮಗ? ಏನೇನಾಗಬೇಕಂತ? ವಿದ್ಯೆ, ಹುದ್ದೆ, ಅಧಿಕಾರ, ಹೊನ್ನ, ಹೆಣ್ಣ, ಮಣ್ಣ, ಮತ್ತೇನೇನ್ ಬೇಕಲ್ಲ? ಪುತ್ರ, ಪೌತ್ರ, ಮಕ್ಕಳು, ಮೊಮ್ಮಕ್ಕಳ ಸಂತಾನ ಆಗ್ಬೇಕು. ಅವರು ಮನಿಗೆ ಬಂದು ಸ್ವಾಮಿಗಳ ಆಶೀರ್ವಾದ, ಬೆಳ್ಳಿ ಬಟ್ಟಲಾಗಲಿ, ತೂಗ ತೊಟ್ಟಲಾಗಲಿ ಅಂತೇಳಿ ಏನು ಆಶೀರ್ವಾದ ಮಾಡ್ತಾರೆ. ಕೇಳಿರ ಇಲ್ಲೋ? ಅವೆಲ್ಲ ಏನದ? ಸಕಲ. ಬೆಳ್ಳಿ ಬಟ್ಟಲ, ತೂಗ ತೊಟ್ಟಲ ಎಲ್ಲ ಓಸು ಏನ್ ಮಾಡ್ತಾವ? ನಮಗ ಅವೆಲ್ಲ ನಮಗ್ ಲೂಟಿ ಮಾಡವು. ಸಕಲ ನಮ್ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಹೀರ್ಕೊಂಡು ಏನ್ ಮಾಡ್ತಾವ? ನಮ್ಮನ್ನ ಬಿಸಾಕಿ ಮತ್ ಬೇರೆ ಯಾರ ಬಲ್ಲೆ ಓದ್ತವು ಲೌಕಿಕ ಸಂಪತ್ತುಗಳು. ಒಂದಿಷ್ಟು ದಿವಸ ನಂಬಲ್ಲಿ ಸಂಗ್ರಹ ಇರ್ತಾವ, ಅದು ನಂಬಲ್ಲಿ ಇರೋ ತನಕ ನಮ್ದು ನಮ್ದು ಅಂತೀವಿ. ಸ್ವಲ್ಪ ದಿವಸ ಆದ್ಮೇಲೆ ಮತ್ ಬೇರೆಯವ್ರ ಪಾಲಾಗಿ ಹೋಗ್ಬಿಡ್ತಾವ. ಅವು ಸಕಲ. ಆದ್ರೆ ಸಕಲಕ್ಕೆ ಬೆನ್ನತ್ತನ್ ಮನುಷ್ಯ. ಯಾವುದು ತನ್ನ ಹತ್ರ ಶಾಶ್ವತವಾಗಿ ಇರಂಗಿಲ್ಲ, ಅದಕ್ಕೆ ಬೆನ್ನತ್ತನ್. ನಿಕಲ ಅಂತಂದ್ರ ನಿಮ್ಮ ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆಗಾಗಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮುಮುಕ್ಷತ್ವ, ಏನೇನದವಲ್ಲ ಇವಂತೂ ಪಕ್ಕ ಗೊತ್ತದ. ಇವು ನಿಕಲ. ಇವು ನಿಕಲ ಸಂಪತ್ತು. ಸಕಲ ನಿಕಲ. ಅದಕ್ಕೆ ಈ ಸಕಲ ಐಶ್ವರ್ಯಗಳನ್ನು ಎರಡೇ ಶಬ್ದದಾಗ ಹೇಳ್ಬೇಕಂದ್ರೆ, ಒಂದು ಸಂಪತ್ತು, ಇನ್ನ ಒಂದು ಸಂಬಂಧ. ಇವು ಇರ್ಬೇಕಾದ್ರೆ ಏನಾಗಬೇಕು? ಸಕಲ ಐಶ್ವರ್ಯದ ಮತ್ತು ಇವೆರಡು ಶೃಂಗಾರ ಅಂದ್ರೆ ಚಂದ ಇರ್ಬೇಕು. ಸಂಪತ್ತುಗಳು ಮತ್ತು ಸಂಬಂಧಗಳು ಚಂದ ಇರ್ಬೇಕು, ಶೃಂಗಾರ. ಈ ಶೃಂಗಾರ ಇರಬೇಕು ಅಂತಂದ್ರೆ ನಮ್ಮಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಅನುಭಾವ. ಅನುಭಾವ ಹೆಂಗಪ್ಪ ಅಂತಂದ್ರ, ಸಂಬಂಧ ಚಂದ ಇರಬೇಕು ಅಂದ್ರ ಅಲ್ಲಿ ವ್ಯವಹಾರಗಳು, ಮಾತನಾಡುವ ಶಬ್ದಗಳು, ಅಲ್ಲಿ ಮಾಡುವ ವ್ಯವಹಾರಗಳು ಅವು ಯಾವ ನಮಗ ಸರಿಗೆ ಅನಿಸ್ಲಿಕ್ಕಿಲ್ಲ. ಆದರೂ ಸಹಿತ ಆ ವ್ಯವಹಾರಗಳ ಮಾಡುವುದಕ್ಕ, ಅಂತ ಮಾತಾಡುವುದಕ್ಕ, ಅಂತ ಆಲೋಚನೆ ಮಾಡುವುದಕ್ಕ ಅದರ ಹಿಂದ
ಆಸರೆಯಾಗಿ ನಿಂತಂತ ಚೈತನ್ಯ ಯಾವುದು? ಒಬ್ಬ ವ್ಯಕ್ತಿ ಮಾತು ಸರಿಗಿರ್ಲಿಕ್ಕಿಲ್ಲ, ಒಬ್ಬ ವ್ಯಕ್ತಿಯ ಆಲೋಚನೆಗಳು ಸರಿಗಿರ್ಲಿಕ್ಕಿಲ್ಲ, ಒಬ್ಬ ವ್ಯಕ್ತಿಯ ಕೆಲಸಗಳು ಸರಿಗಿರ್ಲಿಕ್ಕಿಲ್ಲ. ಆ ಒಂದು ವ್ಯಕ್ತಿಯ ವ್ಯಾವಹಾರಿಕ ಬದುಕನ್ನು ನೋಡಿ ನಾವು ಅನ್ಯರಿಗೆ ಅಸಹ್ಯ ಪಡಬೇಡ, ಮತ್ತೆ ಮುನಿಯಬೇಡ. ಬಸವಣ್ಣವ್ರು ಹೇಳಿರಲ್ಲ. ಮತ್ತ ಸಿಟ್ಟಿಗೆ ಬಂದು ವ್ಯವಹಾರ ಸರಿಗಿಲ್ಲ ಅಂತೇಳಿ ಕೊಲ್ಲಬೇಡ. ಏನ್ ಮಾಡ್ಬೇಕು? ನಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ವ್ಯವಹಾರದ ಕಡೆ ಇರ್ಬೇಕೇನ್ ಪಾರಮಾರ್ಥಿಕ ಆತ್ಮತತ್ವದ ಕಡೆ ಇರ್ಬೇಕು? ಪಾರಮಾರ್ಥಿಕ ಆತ್ಮತತ್ವದ ಕಡೆ ನಮ್ಮ ಲಕ್ಷ್ಯ ಇಟ್ಕೊಂಡೇವಂತಂದ್ರ ಅಲ್ಲಿ ಸಕಲ ಐಶ್ವರ್ಯನೂ ಇರ್ತದ, ಶೃಂಗಾರನೂ ಇರ್ತದ. ನಾವು ಪಾರಮಾರ್ಥಿಕ ತತ್ವದ ಕಡೆ ಲಕ್ಷ್ಯ ಕೊಟ್ರೆ ಎಲ್ಲಾ ಐಶ್ವರ್ಯ ಮತ್ತು ಅದು ಚಂದನೂ ಇರ್ತದ, ಸಾಕಷ್ಟು ನಿಮಗ ಅನುಕೂಲನೂ ಇರ್ತದ, ಸಂಬಂಧನೂ ಚೆನ್ನಾಗಿರ್ತದ, ಸಂಪತ್ತು ಚೆನ್ನಾಗಿರ್ತದ. ಮತ್ತೇನಿರ್ತದ? ಸಂಬಂಧ, ಸಂಪತ್ತ, ಶೃಂಗಾರ ಇವೆಲ್ಲ ಇರಬೇಕು ಅಂದ್ರ ನಮ್ಮ ಲಕ್ಷ್ಯ ವ್ಯವಹಾರದ ಕಡೆ ಕೊಡೋದು ಬಿಟ್ಟು ಪರಮಾರ್ಥದ ಕಡೆ ಲಕ್ಷ್ಯ ಕೊಡಬೇಕು. ಗಟ್ಟಿವಾಳಯ್ಯ ಶರಣರು ಅವರ ಹೆಂಡತಿಯ ಕತೆ ಗೊತ್ತದಲ್ಲ. ಅವರು ಪರಮಾರ್ಥದ ಕಡೆ ಲಕ್ಷ್ಯ ಕೊಟ್ರೆ ವ್ಯವಹಾರದ ಕಡೆ ಲಕ್ಷ್ಯ ಕೊಟ್ರೆ? ಪರಮಾರ್ಥದ ಕಡೆ ಲಕ್ಷ್ಯ ಕೊಟ್ಟ ಆನಂದವಾಗಿದ್ರು. ಯಾರ್ಯಾರ ಕರ್ಮ ಅವ್ರು ಭೋಗಿಸ್ತಾರೆ, ಯಾರು ಏನ್ ಮಾಡ್ತಾರ ಅವರು ಅದರ ಭೋಗ ಅವ್ರಿಗೆ ಬಿಟ್ಟದ್ದು, ನಾವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ? ಹಿಂಗ ಅದಕ್ಕೆ ನಮ್ಮ ಹತ್ರ ಏನಾದರೂ ಸಂಬಂಧಗಳು ಸರಿಯಾಗದವ, ಸಂಪತ್ತುಗಳು ಸರಿಯಾಗದವ ಅಂತಂದ್ರ ನಮ್ಗ ತಿಳಿದೋ ತಿಳಿಯದೆಯೋ ಅಲ್ಲಿ ಏಕೋಭಾವದಿಂದ ಆತ್ಮದ ದೃಷ್ಟಿ ಎಲ್ಲಿ ನಾವು ಜೀವನ ಮಾಡ್ಲಕತ್ತೀವಿ ಅಂತ. ಎಲ್ಲಿ ಸಂಪತ್ತು ಸಂಬಂಧಗಳು ಕೆಟ್ಟೋಗ್ಯಾವ ಅಂತಂದ್ರ ಆತ್ಮದ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಬಿಟ್ಟು ನಾವು ವ್ಯವಹಾರದ ದೃಷ್ಟಿಯಿಂದ ನೋಡ್ಲಕ್ಕಾಗಿ ಅಲ್ಲಿ ಏನಾಗ್ಲಕತ್ತದ? ಸಂಪತ್ತುಗಳು ಕೈ ಬಿಟ್ಟು ಹೋಗ್ಲಕತ್ತವ, ಸಂಬಂಧಗಳು ಕೈ ಬಿಟ್ಟು ಹೋಗ್ಲಕತ್ತವ. ಏನು ಒಂದ್ ಕಡೆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳ, ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ. ದರಿದ್ರತನ ಬಡತನ ಮನುಷ್ಯ ಯಾಕೆ ಬಂದದಂದ್ರ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಂದ್ರೆ, ಭಾಷೆ ತಪ್ಪಿತ್ತು ಅಂದ್ರೆ ದರಿದ್ರತನ ಬರ್ತದೆ. ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ. ಎಲ್ಲಿ ತನಕ ಮಾತಿಗೆ ತಕ್ಕಂತೆ ನಡ್ಕೋತ ಹೋಗ್ತೀವಿ ಅಲ್ಲಿ ತನಕ ಏನಿರ್ತದ? ಸಕಲ ಐಶ್ವರ್ಯದ ಶೃಂಗಾರ. ಎಲ್ಲಿ ತನಕ ನುಡಿದಂತೆ ನಡಿತೀವಿ ಅಲ್ಲಿ ತನಕ ಸಕಲ ಐಶ್ವರ್ಯದ ಶೃಂಗಾರ. ಯಾವಾಗ ಮಾತ ಹೇಳೋದು ಒಂದು ನಡೆಯೋದು ಇನ್ನೊಂದು, ಡಬಲ್ ಗೇಮ್ ಚಾಲು ಆಯ್ತು, ದರಿದ್ರತನ ಬಂದ್ಬಿಡುತ್ತೆ. ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ. ಮತ್ತೆ ಎರಡನೇ ಸಾಲ ಏನ್ ಹೇಳ್ತಾರ ಗೊತ್ತದ? ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ. ಮರಣ ಯಾವಾಗ ಬರ್ತದ? ಕರೆಂಟ್ ಹೊಡಿನ ಸತ್ತೋಗ್ಬಿಡ್ತಾರ, ನೀರಾಗ ಬೀಳೋನ ಸತ್ತೋಗ್ಬಿಡ್ತಾರ, ಆರೋಗ್ಯ ಕೆಟ್ಟರೆ ಸತ್ತು ಹೋಗ್ತಾರ. ಸತ್ತೇ ಬಿಡ್ತೀವಿ ತಿಳ್ಕೊತೀವಿ, ಆರೋಗ್ಯ ಕೆಟ್ಟರೆ ಸಾಯ್ತೀವಿ ತಿಳ್ಕೊತೀವಿ, ಏನಾರ ಆಕ್ಸಿಡೆಂಟ್ ಆದ್ರೆ ಸತ್ತು ಹೋಗ್ತೀವಿ ತಿಳ್ಕೊಂಡಿವಿ, ಕರೆಂಟ್ ಹೊಡೆದ್ರೆ ಸಾಯ್ತೀವಿ ತಿಳಿದೀವಿ, ನೀರಾಗ ಮುಳುಗಿದ್ರೆ ಸಾಯ್ತೀವಿ, ಎಲ್ಲೆಲ್ಲಿ ಏನೇನಾತ ಎಲ್ಲ ಸಾಯ್ತೀವಿ ಅಂತ ತಿಳಿದೀವಿ. ಎಲ್ಲದರಂದು ಉಳಿತಾನ ಮನುಷ್ಯ. ಎಲ್ಲಿ ಆಯುಷ್ಯ ಇತ್ತು ಅಂತಂದ್ರ ಎಲ್ಲದರಂದು ಪಾರಾಗಿ ಬರ್ತಾನ. ಆಯುಷ್ಯ ತೀರ್ತಂತಂದ್ರ ಒಂದು ಕ್ಷಣನೂ ಇರಂಗಿಲ್ಲ. ಅದಕ್ಕೆ ಸಾವಿನ ಬಗ್ಗೆ ಚಿಂತೆ ಮಾಡಬೇಡ್ರಿ. ಸಾವು ಬಂದಾಗ ನೀವಿರಲ್ಲ,
ಅದು ಬಂದಾಗ ಮುಗಿತದ ಎಂಡ್. ಇಲ್ಲಿದ್ರ ಭೋಗ, ಲೌಕಿಕ ಭೋಗದೊಳಗಿದ್ದು ಒಂದು ಉಸಿರು ಸಹಿತ ಎಲ್ಲ ಖಾಲಿ ಮಾಡಿ ಬಿಟ್ಟಿರಿ. ಇಲ್ಲಿ ಉಸಿರಾಡಿಸ್ಲಿಕ್ಕೆ ಒಂದು ಉಸಿರು ಸಹಿತ ನೀವು ಉಳಿಸ್ಕೊಂಡಿಲ್ಲ ಅಂತಂದಾಗ ಏನಾಗ್ತದ? ಒಂದು ಪೈಸೆನೂ ಇಲ್ಲ ಅಂತಂದಾಗ ಎದಕ್ಕಿರ್ತದ ಅಲ್ಲಿ ಮನುಷ್ಯ? ಬಸ್ನಾಗ ಕೆಳಗೆ ಇಳಿಸ್ತಾನ ಇಲ್ಲ, ನನ್ನ ಬಳಿ ರೊಕ್ಕ ಇಲ್ಲ ಅಂತಂದ್ರ. ಬಸ್ನಾಗ ಸೀಟ್ನಾಗ ಹೋಗಿ ಕೂತಿಕೆ ಟಿಕೆಟಿಗೆ ರೊಕ್ಕ ಕೊಡೋ ಅಂದ್ರೆ ನಂಬಲ್ಲಿ ರೊಕ್ಕ ಇಲ್ಲ ಅಂದ್ರೆ ಕೆಳಗಿಳಿ ಅಂತ, ಬೈಲ್ ರೊಕ್ಕ ಇದ್ರೆ ಇಟ್ಬೇಕಂತ. ಹಂಗ ಈ ಜಗತ್ತಿನಾಗ ಲೌಕಿಕ ಭೋಗ ನಮ್ಮದು ಒಂದಿಷ್ಟು ಉಸಿರುಗಳ ಆಡೋದಕ್ಕ ಒಂದು ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೆ ಒಂದು ಉಸಿರು ಸ್ಯಾಂಕ್ಷನ್ ಆಗ್ತವೆ. ಸದಾ ಕಾಲ ನಾಮಸ್ಮರಣೆ ಒಳಗ ಮುಳುಗಿ ಬಿಡಬೇಕು. ಆಯುಷ್ಯ ವೃದ್ಧಿ ಆಗ್ಬೇಕಾದ ಆಯುಷ್ಯ ವೃದ್ಧಿ ಮಾಡ್ಕೊಂಡು ಏನ್ ಮಾಡ್ತೀರಿ? 200 ವರ್ಷ 300 ವರ್ಷ ನೀವ್ ಹಿಂಗೆ ಬದುಕಿದ್ರಿ ಅಂತಂದ್ರ, ಎಲ್ಲ ಆಸ್ತಿ ನಿಮ್ಮ ಹೆಸರಿಗೆ ಇಟ್ಕೊಂಡು ಕುಂತಿದ್ರಿ ಅಂತಂದ್ರ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡಿ ಇವನ ಆಯುಷ್ಯ ಮುಗಿಯವಲ್ದು, ಇವ ಹಿಂಗೆ ಇಟ್ಕೊಂಡು ಕೂತಾನ, ನಮಗೇನು ಕೊಡವಲ್ಲ, ತನ್ನ ಹೆಸರಿಗೆ ಇಟ್ಕೊಂಡನ, ಅವು ದೊಡ್ಡವಾಗದ್ರಾಗ ಇವನ್ ಜಾಗ ಖಾಲಿ ಮಾಡ್ಬೇಕ, ಆಯುಷ್ಯ ವೃದ್ಧಿ ಪಡ್ಕೊಂಡು ಇಲ್ಲೇ ಇರ್ಬೇಕು. ಎದಕ್ ಬೇಕು? ಪೂರಾ ಮುದುಕಾಗಿ ರೋಗ ರುಜಿನಿ ಆಗಿ ಜಡ್ಡಾಗಿ ಸಾಯಂಗಾದತ್ನಾಗ ನನಗೆ ಆಯುಷ್ಯ ವೃದ್ಧಿ ಬೇಕು ಅಂತಂದ್ರ ಏನಾಯ್ತು? ಹಳಿ ಅಂಗಿ, ಹರಕಂಗಿ, ಮುರುಕಂಗಿ, ಅದು ಅಂಗಿ ತೊಟ್ಕೊಂಡು ಹಂಗೇ ಇದ್ರಿ. ಇದು ಹಳಿ ಅಂಗಿ ದಿನ ತೊಟ್ಕೊಂಡಿರ್ತೇವೆ. ಆಯುಷ್ಯ ತಗೊಂಡು ಏನ್ ಮಾಡ್ಬೇಕು? ಹಳಿ ಅಂಗಿ. ಆರೋಗ್ಯ ಸರಿಯಾಗೆ ಇಲ್ಲ. 80 ವರ್ಷ 90 ವರ್ಷದೊಳಗೆ ಆದ್ರ ಚಲೋ. ಅದು ಬಿಟ್ಟು ಒಂದು 500 ವರ್ಷ ಹಂಗೆ ಬದುಕಿದ್ರ ಆರೋಗ್ಯ ಏನಾಗ್ತದೆ ಪರಿಸ್ಥಿತಿ? ಸಾಮಾಜಿಕವಾಗಿ ಮತ್ತು ದೈಹಿಕವಾಗಿ ಆಯುಷ್ಯ ಜಾಸ್ತಿ ಆಯ್ತು, ಯೌವನ ಜಾಸ್ತಿ ಆಯ್ತು ಅಂತಂದ್ರ ಎಷ್ಟು ಸಮಸ್ಯೆ ಆಗ್ತದ ಗೊತ್ತದ? ವಾರಿಗೆರ್ ಎಲ್ಲರೂ ಸತ್ತು ಹೋಗೋದ ಟೈಮ್ನಾಗ ನಮ್ಗೆ ಯೌವನ ಇಟ್ಕೊಂಡು ಏನ್ ಮಾಡ್ಬೇಕು? ಯೌವನ ಶಾಶ್ವತವಾಗಿರ್ಬೇಕು, ಆರೋಗ್ಯ ಸರಿಯಾಗಿರ್ಬೇಕು, ಆಯುಷ್ಯ ಜಾಸ್ತಿ ಇರಬೇಕು. ಯಾವಾಗ ಏನೇನಾಗ್ಬೇಕಾಗಿ ಏನೇನಾಗ್ಬೇಕು ಗೊತ್ತಿರ್ತದ. ಆದದ್ದಾಗ್ಲಿ ವಾದದ್ದು ಹೋಗ್ಲಿ, ಸಹಜ ಇರ್ಬೇಕು. ಯಾವ್ದ್ರಾಗೂ ಹೆಚ್ಚು ಕಾರ್ಬಾರ್ ಮಾಡಕ್ ಹೋಗ್ಬಾರ್ದು. ಅದಕ್ಕಿಲ್ಲಿ ಏನ್ ಹೇಳ್ತಾನ? ಅನುಭಾವ ಏನ್ ಆದ, ಅನುಭಾವವೇ ಸಕಲ ಐಶ್ವರ್ಯದ ಶೃಂಗಾರ ಕಾಣಿರೋ. ಪೇಷನ್ಸ್ ಬಹಳ ಮುಖ್ಯ. ಅದು ಪೇಷನ್ಸ್ ಇರ್ಲಿಲ್ಲ ಅಂತಂದ್ರ ಇದು ಪೇಷನ್ಸ್ ಎಲ್ಲಿ ಬರ್ತದೆ? ಯಾವಾಗ ಬರ್ತದ? ನೀವು ಆತ್ಮದ ದೃಷ್ಟಿಯೊಳಗಿದ್ರೆ ಪೇಷನ್ಸ್, ಸಹನೆ ಬಾ ಅಂದ್ರೆ ಎಲ್ಲಿ ಬರ್ತದೆ? ಆತ್ಮದ ದೃಷ್ಟಿಯೊಳಗಿದ್ರೆ ಸಹನೆ, ಅನಾತ್ಮದ ದೃಷ್ಟಿಯೊಳಗಿದ್ರೆ ಅಸಹನೆ. ಅದಕ್ಕೆ ಆತ್ಮದ ಕಡೆ ಲಕ್ಷ್ಯ ಕೊಟ್ಟು ಬಿಟ್ರೆ ಆಯ್ತು. ಅವ್ರು ಏನ್ಯಾಕೆ ಮಾತಾಡಲ್ರಕ್ಕ, ಏನ್ಯಾಕೆ ಅನ್ನಲ್ರಕ್ಕ, ಹೆಂಗ್ಯಾಕೆ ಮಾಡಲ್ರಕ್ಕ, ಏನ್ಯಾಕೆ ಮತ್ತೆ ತಪಸ್ಸಿಗೆ ಕೂತಿದ್ರಂತ. ಅಸಹನೆಯಿಂದ ಎಲ್ಲ ಕಳ್ಕೊತೀವಿ ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ಹಿಮಾಲಯದಾಗ ತಪಸ್ಸಿಗೆ ಕೂತಿದ್ರಂತ ಬಹಳ ಮಂದಿ ಸಾಧಕರು. ನಾರದರು ಹಿಂಗೆ ಹೋಗ್ಲಕತ್ತಿದ್ರು. ಹೋಗೋ ಟೈಮ್ನಾಗ ಒಬ್ಬ ಅಜ್ಜ ಎದ್ದು ಬಂದಂತ. ನಾರದ್ರೆ ನಮಸ್ಕಾರ. ಆಯ್ತಪ್ಪ ನಮಸ್ಕಾರ. ಏನಿಲ್ಲ, ನನಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದ ಇಲ್ಲ? ಯಾಕಾಗಲ್ಲ? ಆಗ್ತದ, ಎಲ್ಲರಿಗೂ ಆಗ್ತದ. ಅದೇನು ದೊಡ್ಡ ವಿಷಯ ಅಲ್ಲ. ಯಾವಾಗ ಆಗ್ತದ ಅಂದ್ರೆ, ನೀ ಈಗ ಎಷ್ಟು ವರ್ಷ ಆಯ್ತಪ್ಪ ತಪಸ್ಸಿಗೆ ಕೂತು? ನಾ ತಪಸ್ಸಿಗೆ ಕೂತು 75 ವರ್ಷ ಆಯ್ತ್ರಿ. ತಪಸ್ಸಿಗೆ ಕೂತು 75 ವರ್ಷ ಆಯ್ತು. ನಿನಗ ಇನ್ನ ಒಂದು 25 ವರ್ಷದ ನಂತರ ಏನಾಗ್ತದ?
ಸಾಕ್ಷಾತ್ಕಾರ ಆಗ್ತದೆ ಅಂತ ನಾರದರು ಹೇಳಿದ್ರು. ಏನಂದ್ರೆ ಏನು 75 ವರ್ಷ ಕೂತೀನಿ. ನಾವು 75 ಹೇಳೋದು ಹೆಂಗೆ, 75 ವರ್ಷ ಕೂತೀನಿ, ಇನ್ನ ಸಾಕ್ಷಾತ್ಕಾರ ಆಗುವಲ್ದು, ಇನ್ನ 25 ವರ್ಷ ಕೂಂದ್ರಂತೀರಲ್ರಿ ನೀವೆಂತವ್ರು, ನನಗೇನು ಈ ಮಾತಿನ ಮೇಲೆ ಭರೋಸಾ ಇಲ್ಲ ಹೇಳ್ರಿ ಅಂತೇಳಿ ಎದ್ದು ಜಮಖಾನಿ ಜಾರಿಸ್ಕೊಂಡು ಹೋಗ್ಬಿಟ್ಟವ್. ಬೇಡ ಆತ್ಮ ಸಾಕ್ಷಾತ್ಕಾರ ಅವನಿಗೆ ಬೇಕೇ ಆಗಿಲ್ಲ ಅಂತೇಳಿ ಬಿಟ್ಟು ಎದ್ದು ಹೋಗ್ಬಿಟ್ಟ. ಎಂತ ನಷ್ಟ ಆಯ್ತು ಅವನಿಗೆ, ಎಂತ ನಷ್ಟ, ದೊಡ್ಡ ನಷ್ಟ ಹೌದಾ ಇಲ್ಲ? ಪೇಷನ್ಸ್ ಇಲ್ಲ ಅಂತಂದ್ರು, ಆತ್ಮಭಾವದಾಗ ಇದ್ದನಂತಂದ್ರೆ ಆರಾಮ ಮಾಡ್ತಿದ್ದ ಸಾಧನೆ. ಅವ ಏನ್ ಮಾಡ್ಯಾನ, ಎಣಸ್ಲಕತ್ತ ನಾವು ಎಣಿಸಿ ಮಾಡಿದ ಸಾಧನೆ ಅದು ಸಾರ್ಥಕ ಆಗಂಗಿಲ್ಲ. ಒಟ್ಟ ಎಣಿಸಬಾರ್ದು. ಕೌಂಟಿಂಗ್ ಇಸ್ ದ ವೆರಿ ಬ್ಯಾಡ್ ಕ್ಯಾರೆಕ್ಟರ್ ಆಫ್ ಮ್ಯಾನ್. ಎಣಿಸದೆ ಎಣಿಸಿ ಹಾಳಾತನ ಮನುಷ್ಯ. ಎಣಿಸಬಾರ್ದು. ಎಣಸದ ಲೆಕ್ಕ ಹಾಕದ ಲೆಕ್ಕಾಚಾರನೇ ಮನುಷ್ಯ ಹಾಳು ಮಾಡೋದು. ಏನ್ ಮಾಡ್ಬೇಕು, ಲೆಕ್ಕ ಹಾಕ್ಲಾರ್ದಂಗ ಇರ್ಬೇಕು ಮನುಷ್ಯ, ಲೆಕ್ಕ ಹಾಕ್ಲಾರ್ದಂಗೆ. ಯಾಕಂದ್ರೆ ಪರಮಾತ್ಮ ನಿಮಗೆ ಲೆಕ್ಕ ಹಾಕ್ಲಾರ್ದಂಗೆ ಕೊಟ್ಟಾನ ಎಲ್ಲ. ಎಣಿಸಿ ಉಸಿರಾಟಗಳು ಕೊಟ್ಟಾನ, ಎಣಿಸಿ ನೀರು ಕೊಟ್ಟಾನ, ಎಣಿಸಿ ನಿಮ್ಗೆ ಏನೆಲ್ಲ ಕೊಟ್ಟಾನ, ಎಣಿಸಿ ಕೊಟ್ಟಾನೇನ್ರಿ? ಎಷ್ಟರೇ ಉಸಿರಾಡಿಸಿ, ಎಷ್ಟರೇ ನೀರು ಕುಡಿ, ಎಷ್ಟರೇ ಊಟ ಮಾಡು. ಅವ ಹೆಂಗ್ ಲೆಕ್ಕ ಹಾಕ್ಲಾರ್ದಂಗೆ ನಿಮಗ್ ಕೊಟ್ಟಾನ, ನೀವು ಲೆಕ್ಕ ಹಾಕ್ಲಾರ್ದಂಗೆ ಇರ್ಬೇಕು. ಬಿಟ್ಟು ಅವನು ಎಣಸ್ಲಕ್ಕತ್ರಿ, ಸಮಸ್ಯೆ ಚಾಲು. ಹೆಂಗದು? ಅವ 75 ಎಣಸಿದ್ದ ಲೆಕ್ಕಾಚಾರದಿಂದ ಹಾಳಾಗ್ಯಾವ. 75 ವರ್ಷದಿಂದ ತಪಸ್ ನಷ್ಟ ಮಾಡ್ಕೊಂಡ ಇಲ್ಲ ಅವ. ಎದಕ್ಕ? ಎಣಿಸಿ ಪೇಷನ್ಸ್ ಇರ್ಲಾರ್ದಕ್ಕ. ಇನ್ನೊಬ್ಬ ಮುಂದೆ ಹೋದ್ಮೇಲೆ ಇನ್ನೊಬ್ಬ ಸಾಧಕ ಕೂತಿದ್ದ, ಅವಂದನು ಅದೇ ಪ್ರಶ್ನೆ, ಏನು ಆತ್ಮ ಸಾಕ್ಷಾತ್ಕಾರ ಆಗ್ತದ ಇಲ್ಲ? ಖಂಡಿತ ಆಗ್ತದ, ಯಾಕಾಗಲ್ಲ? ಆಯ್ತು, ಯಾವಾಗ ಆಗ್ತದ? ನೀ ಈಗ ಎಷ್ಟು ವರ್ಷ ಆಯ್ತಪ್ಪ ಕುಂತಿದಿ? ನಾನು 25 ವರ್ಷ ಆಯ್ತು ನೋಡ್ರಿ ಕುಂತೀನಿ. 25 ವರ್ಷ. ಅವನಿಗೆ ನಾರದ್ರೆ ಏನ್ ಹೇಳಿದ್ರು, ಇನ್ನ 75 ವರ್ಷ ನೀನ್ ತಪಸ್ಸು ಮಾಡಿದ್ರೆ ನಿನಗೆ ಸಾಕ್ಷಾತ್ಕಾರ ಆಗ್ತದೆ. ಮಾಡೋಣಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಮತ್ತಿನ್ನೇನದ ಈ ಜೀವನದಾಗ? ಈ ತಪಸ್ಸು ಬಿಟ್ರೆ ಮಾಡ್ಲಿಕ್ಕೆ ಮತ್ತೆ ಬೇರೆ ಏನು ಸಾರ್ಥಕವಾದ ಕೆಲಸಗಳು ಯಾವೂ ಇಲ್ಲ. ಇದೊಂದೇ ಕೆಲಸನೇ ನನಗೆ ಸಾರ್ಥಕ. ತಪಸ್ಸು ಮಾಡದೆ, ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡದೇ ಒಂದು ಸಾರ್ಥಕವಾದ ಕೆಲಸ. ಹಿಂಗಾಗಿ ನಾನು ಆರಾಮ್ ಮಾಡ್ತೀನಿ. ಆದ್ರೆ ಇನ್ನೊಂದು ಸಣ್ಣ ಪ್ರಶ್ನೆ ಅದ, ಅದಕ್ಕೆ ಉತ್ತರ ಕೊಡ್ರಿ ನಾರದ್ರೆ. ಏನು? ಇನ್ನ 75 ವರ್ಷ ನಾನು ತಪಸ್ಸು ಮಾಡೋದೇನು ಉತ್ಸಾಹದಿಂದ ಮಾಡ್ತೀನಿ. ಆದ್ರೆ 75 ವರ್ಷದ ನಂತರ ಆದ್ರೂ ಸಾಕ್ಷಾತ್ಕಾರ ಆಗೋದ ಗ್ಯಾರಂಟಿ ಹೌದಾ ಅಲ್ಲ ಹೇಳ್ರಿ? ಖಂಡಿತ ಆಗ್ತದಪ್ಪ, ಅದ್ರ ಬಗ್ಗೆ ಡೌಟ್ ಇಟ್ಕೊಳಕ್ ಹೋಗಬೇಡ. 75 ವರ್ಷ ತಪಸ್ಸು ಮಾಡು, ಖಂಡಿತ ನಿನಗೆ ಆಯ್ತು. ಆಯ್ತಂತೇಳಿ ಅವ ಬಾಯಿ ಮುಚ್ಕೊಂಡು ಹೋಗಿ ಗಾಟ್ ಚುಪ್ ತಪಸ್ಸು ಮಾಡ್ದ. ಅವನಿಗೆ ಸಾಕ್ಷಾತ್ಕಾರ ಆಯ್ತು. ಎಲ್ಲಿ ಅವನ ಭಾವ ಎದುರಾಗಿತ್ತು? ಎಣಸೋದ್ರಾಗಿತ್ತ? ಲೌಕಿಕದಾಗಿತ್ತ? ಏನಿಲ್ಲ, ಆತ್ಮಭಾವ. ಆ ಭಾವದಲ್ಲಿ ಬದುಕು ಮಾಡಿದ್ದಕ್ಕಿಂತ ಹೆಚ್ಚು ಸಾರ್ಥಕವಾದ ಕೆಲಸ ಮತ್ತಿನ್ನೇನದ? ಹಿಂಗಾಗಿ ನಾನು ಇದ್ರೆಷ್ಟು ಆದ್ರೆಷ್ಟು ಆತ್ಮಭಾವದ ಜೀವನ ಮಾಡ್ಕೋತ ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡ್ಕೋತ ಮಂತ್ರ ಸ್ಮರಣೆ ಮಾಡ್ಕೋತ ಗುರುಲಿಂಗ ಜಂಗಮರ ಸೇವೆ ಮಾಡ್ಕೋತ ಪೂಜೆ ಮಾಡ್ಕೋತ ಪಾಠ ಪ್ರಾರ್ಥನೆ ಮಾಡ್ಕೋತ ಸಂತೋಷವಾಗಿ ಆನಂದವಾಗಿ ಇರೋದು. ನಮಗೆ ಸಂಪತ್ತಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಸಂಸಾರ ಸಮಸ್ಯೆ ಅಂತೇಳಿ ತಲೆ ಕೆಡಿಸ್ಕೊಂಡ್ರೆ ಅವು ಕೆಲಸ ಆಗ್ತಿದ್ದು ಅಂದ್ರೆ ಅದ ಡಬಲ್ ತಲೆ ಕೆಡಿಸ್ಕೋರಿ. ಅವು ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ. ಅದು ಏನು ಯಾವ್ದು ಯಾರ್ಯಾರಿಗೆ ಒಪ್ಪಿಸ್ಬಿಡ್ಬೇಕು. ಏನ್ ಮಾಡ್ತೀರಿ ಮಾಡಿ. ಆರೋಗ್ಯ ಸಮಸ್ಯೆ ಡಾಕ್ಟ್ರಿಗೆ ಒಪ್ಪಿಸ್ಬಿಡ್ಬೇಕು. ಸಂಪತ್ತಿನ ಸಮಸ್ಯೆ
ನಮಗ ಭೋಗದಾಗ ಏನದ ಅದು ನಮಗ ಅಲ್ಲ ಅಂದ್ರೂ ಬರ್ತದ. ಮುಂಜಾನೆ ಹಿಡಿದು ಸಂಜೆ ತನ ಕೈಲಾದ ಕೆಲಸ ಮಾಡ್ಕೋತ ಆದ್ರೆ ನಮ್ಮ ಕಾಯಕನೇ ನಮಗ ಸಂಪತ್ತು ಕೊಡ್ತಾ ಇರ್ತದ. ಸಂಬಂಧಗಳ ಸಮಸ್ಯೆಗಳು ಕಿರಿಕಿರಿ ಬಾಳ ಆಲಕತ್ತವ. ಆತ್ಮದ ಕಡೆ ಮನಸ್ಸು ಕೊಟ್ಟು ಬಿಡ್ರಿ. ನಿಮ್ಮ ಮನಸ್ಸು ಆತ್ಮದ ಕಡೆ ಹರಿಸ್ರಿ. ಅವ್ರು ವ್ಯವಹಾರದ ಕಡೆ ಹರಿಸ್ಬೇಡ್ರಿ. ಅವ್ರು ಏನ್ ಮಾಡ್ತಾರ, ಹೆಂಗ್ ಮಾತಾಡ್ತಾರ, ಅವ್ರು ಏನ್ ಕೆಲಸ ಮಾಡ್ತಾರ ಅದ್ರ ಬಗ್ಗೆ ಆತ್ಮದ ಕಡೆ ಹರಿಸಿ ಬಿಟ್ಬಿಡ್ರಿ. ಪರಮಾತ್ಮನೇ ಏನ್ ಮಾಡ್ಲಕತ್ತಾನ, ಹಂಗ ಒಂದೊಂದು ಲೀಲೆ ಮಾಡಿ ಒಂದೊಂದು ರೀತಿ ಮೂರ್ಖರಂಗ, ದಡ್ರಂಗ, ಹುಚ್ಚರಂಗ, ಕುಡುಕ, ಕೆಡಕ ಎಲ್ಲಾ ಪಾತ್ರಗಳು ಮಾಡಿ ಹಿಂಗ ಬದುಕು ಮಾಡಿದ್ರೆ ಮುಂದೆ ಹಣೆ ಬರ ಹೆಂಗಾಗ್ತದಂತ ಪ್ರಾಕ್ಟಿಕಲ್ ಮಾಡಿ ತೋರ್ಸೋದ್ರ ಸಲುವಾಗಿ ಅವನು ನಾನಾ ರೀತಿ ಪಾತ್ರಗಳು ವಹಿಸಿ ಈ ಜಗತ್ತಿನೊಳಗೆ ಲೀಲೆಗಳ ಮಾಡ್ತಿರ್ತಾನ. ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಮ್ಗೆ ತಿಳಿದೋದಂತೇಳಿ ಎಲ್ಲಾನು ಸರಿಪಡಿಸ್ಬೇಕಂದ್ರೆ ಈ ಜಗತ್ತಿನಾಗ ಆಗಂಗಿಲ್ಲ. ಏನ್ ಕೆಡಿಸ್ಬೇಕಂದ್ರೂ ಆಗಂಗಿಲ್ಲ. ಅದು ಹೆಂಗಿರ್ಬೇಕು ಹಂಗೆ ಇರ್ತದ. ಹಿಂಗಾಗಿ ನಾವು ಏನ್ ಮಾಡ್ಬೇಕು, ಅನುಭವ ಅಂದ್ರೆ ಆತ್ಮದ ಕಡೆ ಲಕ್ಷ್ಯ ಕೊಟ್ಟು ಸಕಲ ಐಶ್ವರ್ಯಗಳು, ಸಂಬಂಧಗಳು ಮತ್ತೆ ಶೃಂಗಾರಗಳು ಎಲ್ಲಾನು ಉಳಿಸ್ಕೋಬೇಕು. ಆತ್ಮದ ಕಡೆ ಲಕ್ಷ್ಯ ಕೊಡ್ಲಿಲ್ಲ, ಅನುಭವದ ಕಡೆ ಲಕ್ಷ್ಯ ಕೊಟ್ಟೇವಂತಂದ್ರೆ ಅವು ಕಿರಿಕಿರಿ ಚಾಲು. ಗೊತ್ತಾಯ್ತಾ? ಮುಂದೆ ನಾಳೆ ವೀರಶೈವಾಚಾರ್ಯ ಸಂಪನ್ನ ನೆರೆಸುವ ಪರಮ ಸದ್ಭಕ್ತರಿಗೆ ಅನುಭವವೇ ಅರಿವಿನ ಗೊತ್ತು ಕಾಣಿರೋ. ಅದು ನಾಳೆ ಹೇಳ. ಇವತ್ತೇನಾಯ್ತು? ಸಕಲ ಸಕಲ ಐಶ್ವರ್ಯ ಶೃಂಗಾರ ಇದೆಲ್ಲಾನು ಆತ್ಮದ ಕಡೆ ಲಕ್ಷ್ಯ ಕೊಟ್ಟವ್ರಿಗೆ ಮಾತ್ರ ಇದು ಸಾಧ್ಯ. ಆತ್ಮದ ಕಡೆ ಲಕ್ಷ್ಯ ಕೊಡ್ಲಿಲ್ಲ, ಅವರು ವ್ಯವಹಾರದ ಕಡೆ ಲಕ್ಷ್ಯ ಕೊಟ್ಟೇವ ಅಂತಂದ್ರೆ ಎಲ್ಲ ಕಳ್ಕೊತೀವಿ. ಐಶ್ವರ್ಯನೂ ಕಳ್ಕೊತೀವಿ, ಸಂಬಂಧನೂ ಕಳ್ಕೊತೀವಿ, ಸಂಪನ್ನೂ ಕಳ್ಕೊತೀವಿ, ಶೃಂಗಾರನು ಕಳ್ಕೊತೀವಿ. ಚಂದ ಇಲ್ಲ, ಈ ನೀನು ವ್ಯಕ್ತಿ ಒಳ್ಳೆಯವನಲ್ಲ ಅಂತೇಳಿ ಕೆಟ್ಟ ಭಾವನೆ ಉಂಟಾಗ್ಬಿಡ್ತು. ಈಗೇನ್ ಮಾಡ್ಬೇಕು? ವಿಚಾರ ಸಾಗರಕ್ಕೆ ಹೋಗ್ಬೇಕೀಗ. ವಿಚಾರ ಸಾಗರದೊಳಗೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರೊಡನೆ ಉಪದೇಶ, ಮತ್ತೆ 4ನೇ ತರಂಗ ಜ್ಞಾನಕಾಂಡದ್ದು ಇದ್ರೆ 5ನೇ ತರಂಗ ಭಕ್ತಿಕಾಂಡ ಅಥವಾ ಉಪಾಸನಾ ಕಾಂಡ ಅಥವಾ ಮತ್ತೆ ಭಕ್ತಿ ಉಪಾಸನ ಮತ್ತೇನಂತಿರೋದು ಅಂತಃಕರಣ ತರಬೇತಿ ಮಾಡೋದು. ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು ಧ್ಯಾನ. ಧ್ಯಾನ ಮನಸ್ಸಿಗೆ ಸಂಬಂಧಪಟ್ಟದ್ದು ಧ್ಯಾನ, ಉಪಾಸನ ಮತ್ತೆ ಇನ್ನ ಒಂದೇನು, ಈ ಶಬ್ದಗಳು ನೆನಪಿರ್ಬೇಕು ನಿಮಗೆ. ಭಕ್ತಿ, ಜ್ಞಾನ, ಉಪಾಸನ 3 ಒಂದೇ ಜಾತಿ ಇವು. ತಪಸ್ಸು ಅವೆಲ್ಲ ಅಂತಿರಲ್ಲ, ಅವೆಲ್ಲ ಅದ್ರಾಗೆ ಜಪ ತಪ ಎಲ್ಲ ಒಂದೇ ಜಾತಿ, ಒಂದೇ ಸಾಧನೆ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಇದ್ರೊಳಗ ಏನ್ ಮಾಡ್ಯಾರ, ಪಂಚಕೋಶಗಳು ಅಂತ ಹೇಳಿ, ಪಂಚಕೋಶಗಳು 3 ಶರೀರಗಳು. 3 ಶರೀರಗಳ ಅಧ್ಯಯನ ಮಾಡಿದ್ರೆ ಪಂಚಕೋಶ ಅಧ್ಯಯನ ಮಾಡ್ದಂಗ, ಪಂಚಕೋಶ ಅಧ್ಯಯನ ಮಾಡಿದಂಗ 3 ಶರೀರ ಅಧ್ಯಯನ ಮಾಡ್ದಂಗ ಒಂದ್ರಾಗ ಒಂದದವು. ಅವಕ್ಕೆ ಸಪರೇಟ್ ಮಾಡಿ 8 ಅಂತೇಳಿ ಮಾಡೋದು ಬೇಕಾಗಿಲ್ಲ. ಅದಕ್ಕೆ 3 ಶರೀರಗಳು ಅಂತಂದ್ರ ಈಶ್ವರನಿಗೂ 3 ಶರೀರ, ಜೀವನಿಗೂ 3 ಶರೀರ. ಈ 3 ಶರೀರಗಳಲ್ಲಿ ಕಾರಣ ಶರೀರ ಎದರಿಂದ ರಚನೆ ಆಗ್ಯದ ಅಂತಂದ್ರೆ ಮೊದಲು ಜೀವನ ಕಾರಣ ಶರೀರ ತಿಳ್ಕೊಂಡು
ಅದಕ್ಕೆ ಈಶ್ವರನ ಕಾರಣ ಶರೀರ ಹೆಂಗ ಅಂತ ಹೇಳ್ಬೇಕಂದ್ರ ಜೀವನ ಕಾರಣ ಶರೀರ ಮಲಿನ ಸತ್ವಗುಣ ಅಂದ್ರೆ ರಜೋಗುಣ, ಅವಿದ್ಯೆಯ ಅಂಶ ಜೀವನ ಕಾರಣ ಶರೀರ. ಆ ಜೀವನ ಕಾರಣ ಶರೀರದ ಎಲ್ಲಾ 84 ಲಕ್ಷ ಜೀವರಾಶಿಗಳ ಕಾರಣ ಶರೀರಗಳ ಮೊತ್ತನೇ ಈಶ್ವರನ ಕಾರಣ ಶರೀರ. ಅದಕ್ಕ ಮಾಯಾ ಶರೀರ ಅಂತಾರೆ. ಈ ರೀತಿ ತಿಳ್ಕೊಂಡು ಮಾಯೆ, ಅಂಶಿ, ಅವಿದ್ಯೆ, ಅಂಶ ಅನ್ನಂಥದ್ದು ಹೇಳಿದ್ರು. ಮುಂದೇನ್ ಮಾಡಿದ್ರು? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರಕ್ಕೆ ಏನಂತಾರ? ಇನ್ನ ಒಂದ್ ಹೆಸರ ಯಾರ್ದದು? ಈಶ್ವರನ ಸೂಕ್ಷ್ಮ ಶರೀರಕ್ಕೆ ಹಿರಣ್ಯ ಗರ್ಭ ಅಂತಾರ. ಜೀವನ ಸೂಕ್ಷ್ಮ ಶರೀರಕ್ಕೆ ಏನಂತಾರ? ಏನ್ರಿ? ಈಶ್ವರನ ಸೂಕ್ಷ್ಮ ಶರೀರಕ್ಕ ಹಿರಣ್ಯ ಗರ್ಭ, ಜೀವನ ಸೂಕ್ಷ್ಮ ಶರೀರಕ್ಕ ಲಿಂಗ ಶರೀರ. ಲಿಂಗ ಶರೀರ. ಲಿಂಗ ಅಂದ್ರೆ ಏನು? ಲಿಂಗ ಅಂದ್ರೆ ಏನು? ಈಗ ನಿಮ್ ಮನ್ಯಾಗ ಇವು ಅದಾವಿಲ್ಲ, ಸ್ಟೆಪ್ಲರ್, ಗಮ್ ಬಾಟ್ಲಿ. ಸ್ಟೆಪ್ಲರ್ ಎದಕ್ ಬೇಕಾಗ್ತದ? ಜೋಡ್ಸಕ್ ಒಂದೆರಡು ಒಂದೇ ಕುಲದ ಪೇಪರ್ ಇದ್ದು ಅಂದ್ರೆ ಅವಕ್ಕ ಪಿನ್ ನೋಡೋದು ಇಡೋ ಅಂತ ಅಂಟ. ಇದು ಲಿಂಗ ಅಂದ್ರೆ ಏನು? ಲಿಂಕ್. ಲಿಂಗ ಅಂದ್ರೆ ಲಿಂಕ್, ಜೋಡಣೆ ಮಾಡೋದಿದು ಲಿಂಗ ಶರೀರ. ಬ್ರಹ್ಮಾಂಡದೊಳಗ ಪಂಚಭೂತಗಳದವ, ಆಕಾಶದೊಳಗ ಶಬ್ದ ಅದ, ವಾಯುವಿನೊಳಗ ಸ್ಪರ್ಶ ಅದ, ಅಗ್ನಿ ಒಳಗ ರೂಪ ಅದ, ಜಲದೊಳಗ ರಸ ಅದ, ಪೃಥ್ವಿ ಒಳಗ ಗಂಧ ಅದ. ಬ್ರಹ್ಮಾಂಡದಾಗ ಅದಾವ. ಮತ್ತ ನಿಮ್ ಶರೀರದೊಳಗ ಪಂಚ ಜ್ಞಾನೇಂದ್ರಿಯಗಳದವ. ಮೂಗಿನೊಳಗ ಗಂಧವನ್ನ ಅನುಭವಿಸಬೇಕನ್ನಂತ ಆಸಕ್ತಿ ಅದ, ಕಣ್ಣೊಳಗ ರೂಪ ಅನುಭವಿಸಬೇಕಂತ ವಿಷಯಾಸಕ್ತಿ ಅದ, ನಾಲಿಗೆಯೊಳಗ ರುಚಿಯನ್ನು ಅನುಭವಿಸಬೇಕನ್ನಂತ ವಿಷಯಾಸಕ್ತಿ ಅದ, ಕಿವಿಯೊಳಗ ಶಬ್ದ ಅನುಭವಿಸಬೇಕನ್ನ ವಿಷಯಾಸಕ್ತಿ ಅದ. ಚರ್ಮದೊಳಗ ಸ್ಪರ್ಶ ಅನುಭವಿಸಬೇಕನ್ನಂತ ವಿಷಯಾಸಕ್ತಿ. ಈ ಪಿಂಡಾಂಡದೊಳಗಿರುವ ಜ್ಞಾನೇಂದ್ರಿಯಗಳಲ್ಲಿ ವಿಷಯ ಆಸಕ್ತಿಗಳದವ. ಬ್ರಹ್ಮಾಂಡದಲ್ಲಿರುವ ಪಂಚಭೂತಗಳಲ್ಲಿ ವಿಷಯಗಳ ರಾಶಿನೇ ಆದ. ಅದು ಅಲ್ಲಿ ಆದ, ಇದು ಇಲ್ಲ. ಈ ಇಂದ್ರಿಯದಲ್ಲಿರುವ ವಿಷಯಾಸಕ್ತಿಗೆ ಬ್ರಹ್ಮಾಂಡದಲ್ಲಿರುವ ವಿಷಯಕ್ಕ ಮಧ್ಯದಲ್ಲಿ ನಿಮ್ಮ ಮನಸ್ಸು ಅನ್ನೋದಿರ್ಲಿಲ್ಲ ಅಂತಂದ್ರೆ ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ಅವೆರಡರ ಮಧ್ಯೆ ಮನಸ್ಸು ಕೆಲಸ ಮಾಡ್ತು. ಹೊರಗೋಗಿ ವಿಷಯಗಳನ್ನ ಕಿಂತಲ್ಲಿ ಅದಾವಂತೇಳಿ ಅಡ್ರೆಸ್ ತಗೊಂಡ್ಬರ್ತದ. ಒಳಗ್ ಬಂದು ಇಂದ್ರಿಯಗಳಿಗೆ ಸಚೇತನಗೊಳಿಸಿ ನಾಡಿ ಹೋಗಮಂತೇಳಿ ಕೈ ಕಾಲುಗಳಿಗೆಲ್ಲ ಕರ್ಕೊಂಡು ಹೋಗಿ ಇಂಥ ಹೋಟೆಲ್ನಾಗ ಮಸಾಲೆ ದೋಸೆ ಬಹಳ ಚಂದದ ಅಂದ್ಕೊಂಡು ಕರ್ಕೊಂಡೋಗಿ ಇಂದ್ರಿಯಕ್ಕ ಮತ್ತ ಆ ವಿಷಯಕ್ಕ ಲಿಂಕ್ ಮಾಡ್ತದ. ಲಿಂಕ್. ಅದಕ್ಕೆ ಲಿಂಗ ಶರೀರ ಅಂತ. ಅಂತಃಕರಣ, ಸೂಕ್ಷ್ಮ ಶರೀರ, ಲಿಂಗ ಶರೀರ. ಬರೀ ಇಂಥವೇ ಮಾಡಬೇಡಲ್ವೋ ಮಗನೇ. ನೀ ಲಿಂಕ್ ಎದರ್ ಲಿಂಕ್ ಮಾಡ್ಕೋಬೇಕು? ಜೀವ ಮತ್ತು ಬ್ರಹ್ಮರಿಗೆ ಲಿಂಕ್ ಮಾಡು, ನಿನ್ನ ಜನ್ಮ ಸಾರ್ಥಕ ಆಗ್ತದಂತೇಳಿ ಮನಸ್ಸಿಗೆ ಸೂಚನೆ ಕೊಡ್ಬೇಕು. ಇಲ್ಲ ಅಂತಂದ್ರೆ ಅದು ಎಲ್ಲೆಲ್ಲ ಕರ್ಕೊಂಡೋಗಿ
ಏನೇನೋ ಮಾಡ್ಲಿಕ್ಕತ್ತದ, ಏನೇನೋ ಮಾಡಬಾರದು ಮಾಡ್ಲಿಕ್ಕತ್ತದ, ಮಾಡವು ಮಾಡ್ಲಿಕ್ಕತ್ತದ. ಅದ್ರ ಬೆನ್ನ ಹತ್ತಿವಾದ್ರ ಲಿಂಕ್ ಮಾಡ್ಕೋತ ಹೋಗಿ ಮಾಡಬಾರ್ದೆಲ್ಲ ಮಾಡ್ಲಕ್ ಹಚ್ಚಿ ಮತ್ತೇನ್ ಮಾಡ್ತದ ಕಡಿಗಿ ಇದೆಲ್ಲ ಮಾಡಿಬಿಟ್ಟಿ ನೀನು. ಇದು ಮಾಡಿದ್ದು ಮಂದಿಗೆ ಗೊತ್ತಾಗ್ಬಿಡ್ತು, ಮತ್ತ ಜನ ಎಲ್ಲ ನಿನ್ ಬಗ್ಗೆ ಏನು ಅಭಿಪ್ರಾಯ ಸರಿಗಿಲ್ಲ, ಜಗತ್ತಿನಾಗ ನಿನಗೆ ದ್ವೇಷನೇ ಜಾಸ್ತಿ ಆಗ್ಬಿಡ್ತು. ಜಗತ್ತಿನಾಗ ನಿನಗೆ ಪ್ರೀತಿ ಇದ್ರ ಇಲ್ಲಿ ಇರ್ಲಕ್ಕ ಚಂದಪ್ಪ, ಮತ್ತ ನಿನ್ ಮೇಲೆ ಜನರ ಪ್ರೀತಿನೇ ಇಲ್ಲ ಅಂತಂದ್ರೆ ಹೆಂಗಿರ್ತಿದ್ ಇಲ್ಲಿ? ಪ್ರೀತಿನೇ ಆಧಾರ ಈ ಭೂಮಿ ಮೇಲೆ ಬದುಕದಕ್ಕ. ಯಾರು ಪ್ರೀತಿಲಿಂತ ಭಿಕ್ಷೆ ಹಾಕೋರ್ ಸಹಿತ ಪ್ರೀತಿಲಿಂತ ಭಿಕ್ಷೆ ಹಾಕೋರ್ ಇಲ್ಲ ಅಂತಂದ್ರೆ ಬದುಕ್ತ ಹೆಂಗ ನೀನು? ಅದಕ್ಕೇನ್ ಮಾಡು, ಇನ್ನ ನೀನ್ ಬದುಕುವ ಸಮಯ ಎಲ್ಲ ಮುಗೀತು, ಇನ್ನೆಲ್ಲರೂ ಹೋಗಿ ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳೋದು ಅದೇ ಲಿಂಗ ಶರೀರ. ಮರಣಕ್ಕೆ ಲಿಂಕ್ ಮಾಡಿ ಕೊಡ್ತದದು. ಮರಣಕ್ಕೆ ಯಾವಾಗ ಅದ ಲಿಂಕ್ ಮಾಡಿ ಕೊಡ್ತು, ಈ ಜಗತ್ತೇ ಸಾಕನಿಸಿ ಏನ್ ಮಾಡ್ತದ, ಎಲ್ಲರ ಹೋಗಿ ಸುಸೈಡ್ ಮಾಡ್ಕೋಬೇಕನ್ನ. ಇಷ್ಟು ಲಿಂಗ ಶರೀರ ಮಾಡೋ ಕೆಲಸ. ಅದಕ್ಕೆ ಸರಿಯಾದ ಸಂಸ್ಕಾರ, ಸರಿಯಾದ ಒಂದು 4 ಜನರ ಮಧ್ಯೆ, ಒಳ್ಳೆ ಜನರ ಮಧ್ಯೆ ಇದ್ದು ಒಳ್ಳೆ ಮಾತು ಕೇಳ್ಕೊತ, ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸ ಇವು ಮಾಡ್ಕೋತ ಇದ್ದೇವು ಅಂತಂದ್ರೆ ಆ ಲಿಂಗ ಶರೀರಕ್ಕೆ ಒಳ್ಳೆ ಸಂಸ್ಕಾರ ಸಿಗ್ತದ. ಅದು ಶ್ರೇಷ್ಠತೆಯ ಒಂದು ಕೆಲಸ ಮಾಡ್ತದ, ಶ್ರೇಷ್ಠತೆಯ ಆಲೋಚನೆ ಮಾಡ್ತದ, ಶ್ರೇಷ್ಠತೆಯ ಮಾತಾಡ್ತದ. ಅದಕ್ಕ ಈ ಲಿಂಗ ಶರೀರ ಎದಕ್ ಬಳಸ್ಕೋಬೇಕು ನಾವು? ಜೀವ ಬ್ರಹ್ಮ, ಜೀವ ಶಿವರ ಒಂದು ಲಿಂಕ್ ಮಾಡೋದಕ್ಕ ಬಳಸ್ಕೋಬೇಕು. ಇಂದ್ರಿಯ ಮತ್ತು ವಿಷಯಗಳ ಲಿಂಕ್ ಮಾಡೋದಕ್ಕ. ಏನಂತಂದ್ರ ಬದುಕದಕ್ಕ ಕಣ್ಣ ನೋಡ್ಬೇಕು, ಎದರೇನ್ ತೆಗ್ಗದವೋ, ಬಸ್ ಲಾರಿ ಬರ್ಲಕತ್ತಾವೋ, ಏನರೇ ಅಪಾಯಕಾರಿ ಪ್ರಾಣಿಗಳು ಅವು ಬಂದಾವೋ ಅಂತವೆಲ್ಲ ನೋಡೋದಕ್ಕೆ ಕಣ್ಣದು. ಬದುಕು ಸುರಕ್ಷಿತವಾಗಿ ಇಡೋದಕ್ಕೆ ಕಣ್ಣದು. ಆ ಕಣ್ಣಿನ ಮೂಲಕ ರೂಪ ವಿಷಯವನ್ನೇ ಗ್ರಹಣ ಮಾಡುವುದಕ್ಕ 24 ತಾಸು ಟಿವಿ ಮುಂದೆ ಕುಂದ್ರದು, ಬಜಾರ್ದಾಗ ಯಾರ್ಯಾರಿಗೋ ನೋಡ್ಕೊತ ಹೋಗೋದು, ಅಂಗಡಿಯಾಗಿನ ಸಾಮಾನುಗಳು ಕಣ್ಣು ಬಿಟ್ಕೋತ ಹೋಗೋದು, ಬರೀ ಇದೇ ಮಾಡ್ಕೊತ ಹೋಗೋದ್ರ ಸಲುವಾಗಿ ಕಣ್ಣು ಎಲ್ಲ. ಕಣ್ಣನ್ನು ಸರಿಯಾಗಿ ಏನ್ ಮಾಡ್ಬೇಕು? ಕಣ್ಣಿಂದ ಸಮಸ್ಯೆ ಅಲ್ಲದು, ನಿಮ್ಮ ಲಿಂಗ ಶರೀರದ ಸಮಸ್ಯೆ. ಕಣ್ಣು ಏನಂತದ, ನೀ ಏನ್ ನೋಡಂತಿದ ಅದು ನೋಡ್ತೀನಿ ಅಂತದ. ನೀ ಯಾವಾಗ ನೋಡಂತಿದ ಅದು ನೋಡ್ತೀನಿ, ನನ್ಗೇನ್ ಕೆಲಸ? ಕಣ್ಣಿಂದ ಏನೋ ನೋಡೋ ಕೆಲಸ, ಕಾಲಿಂದ ಏನಿಲ್ಲ, ಅದು ಎಲ್ಲಿ ಹೋಗಂತೆ ಅಲ್ಲಿ ಹೋಗಿ. ಆದ್ರೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಬಿಡ್ಬೇಕು ಅದು ಮನಸ್ಸಿನ ಕೆಲಸ. ಆ ಮನಸ್ಸಿಗೆ ಏನ್ ಮಾಡ್ಬೇಕು? ಮನಸ್ಸೇ ರಾಜ. ರಾಜ ಏನಾಗಬೇಕು? ಮನಸ್ಸೆಂಬ ರಾಜ ಎದರಾಗ ನಿರತನಾಗಿರ್ಬೇಕು? ಒಂದು ಐಸ್ ಕ್ರೀಮ್ ಅದ, ಅಮೂಲ್ದವ್ರದ್ದು ಒಂದು ಐಸ್ ಕ್ರೀಮ್ ಬರ್ತದೆ, ರಾಜಭೋಗ ಅಂತ ಐಸ್ ಕ್ರೀಮ್ ಹೆಸರು. ರಾಜಭೋಗ ಅಂತ ಐಸ್ ಕ್ರೀಮ್. ಅದು ಒಂದ್ ಸ್ವಲ್ಪ ಕಚ್ಚಿ ತಿಲ್ಲಕ್ ಹೋದ್ರೆ ಅದ್ರ ತುಂಬಾ ಬರೇ ಡ್ರೈ ಫ್ರೂಟ್ಸೇ ಇರ್ತಾವ. ರಾಜಭೋಗ ಅಂತ. ರಾಜಭೋಗ ಆಗ್ಬೇಕ ಏನ ರಾಜ ಯೋಗ ಆಗ್ಬೇಕು? ಆ ರಾಜ ಮನಸ್ಸು ಎನ್ನುವ ರಾಜ, ಇಂದ್ರಿಯಗಳ ರಾಜ ಪರಮಾತ್ಮನ ಕಡೆ ಹರಿಸಿದ್ರ ರಾಜ ಯೋಗ. ಆ ರಾಜ ಈ ವಿಷಯಗಳ ಕಡೆ ಹರಿದ್ರ ರಾಜಭೋಗ. ಆ ಲಿಂಗ ಶರೀರ ಏನ್ ಮಾಡ್ತದ? ಈ ರೀತಿ ಮಾಡ್ತದ. ಆ ಲಿಂಗ ಶರೀರದೊಳಗ ಏನೇನದವಪ್ಪ ಅಂದ್ರ 5 ಸೂಕ್ಷ್ಮ ತನ್ಮಾತ್ರೆಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇಳಿ 5 ಸೂಕ್ಷ್ಮ ತನ್ಮಾತ್ರೆಗಳು ಮತ್ತು 5 ಅಂತಃಕರಣಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ ಅಂತ. ಮತ್ತೆ 5 ಪ್ರಾಣಗಳು, ಪ್ರಾಣವಾಯು, ಪ್ರಾಣವಾಯು, ಸಮಾನವಾಯು, ಉದಾನವಾಯು, ಆಪಾನವಾಯು ಅಂತೇಳಿ 5 ಪ್ರಾಣಗಳು ಮತ್ತು 5 ಕರ್ಮೇಂದ್ರಿಯಗಳು, ಕೈ, ಕಾಲು, ಬಾಯಿಗುದ, 5 ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಹಿಂಗ ಎಷ್ಟಾದ್ರು ಒಟ್ಟ ಅಲ್ಲಿ 25 ಅದಾವ. ಇವೆಲ್ಲ ಕೂಡಿದ್ರೆ ಏನಾಯ್ತು? ವ್ಯಷ್ಟಿಯ ಸೂಕ್ಷ್ಮ ಶರೀರ. ಈ ವ್ಯಷ್ಟಿಯ ಸೂಕ್ಷ್ಮ ಶರೀರಕ್ಕ ಎಲ್ಲಾ ಜೀವಿಗಳ 84 ಲಕ್ಷ ಜೀವರಾಶಿಗಳ ವ್ಯಷ್ಟಿಯ ಸೂಕ್ಷ್ಮ ಶರೀರಕ್ಕೆ ಏನಂತಾರ? ಲಿಂಗ ಶರೀರ. ಲಿಂಗ ಶರೀರ ಅಂತಾರ.
ಈ 84 ಲಕ್ಷ ಜೀವರಾಶಿಗಳ ಎಲ್ಲಾ ಸೂಕ್ಷ್ಮ ಶರೀರಗಳ ಮೊತ್ತನೇ ಈಶ್ವರನ ಸೂಕ್ಷ್ಮ ಶರೀರ. ಆ ಈಶ್ವರನ ಸೂಕ್ಷ್ಮ ಶರೀರಕ್ಕ ಏನಂತಾರ? ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಅಂತ. ಹಿರಣ್ಯ ಗರ್ಭ ಅಂದ್ರೆ ಬಂಗಾರದ ಗರ್ಭ. ಮನುಷ್ಯನ ತಲೆಗೆ ಹೆಂಗ್ ಆಲೋಚನೆ ಬರ್ತದ ಹಂಗಂಗ ಈ ಜಗತ್ತಿನೊಳಗೆ ಕೆಲಸಗಳು ಆತಿರ್ತಾವಲ್ಲ, ಅದಕ್ಕೆ ಅದು ಹಿರಣ್ಯ ಗರ್ಭ ಅಂತ. ಎಲ್ಲ ಈ ಜಗತ್ತಿನೊಳಗೆ ಏನೇನು ಹುಟ್ಟ್ಯಾವ ಎಲ್ಲ ಮನುಷ್ಯ ತಲೆಗೆ ಬಂದ ಆಲೋಚನೆಗಳಿಂದ ಹುಟ್ಟ್ಯಾವಲ್ರಿ. ಪ್ರಾಪಂಚಿಕ ಅವ ಈಶ್ವರ ಕಲ್ಲ ಮಣ್ಣ ಮಾಡಿ ಕೂತ್ ಬಿಟ್ಟನೀಗ. ಅವನ್ ಕೆಲಸ ಮುಗಿದೋಗ್ಯದ. ಮುಂದ ಜೀವನಿಗೆ ತನಗೆ ಹ್ಯಾಂಗ್ ಬೇಕು ಈ ಜಗತ್ತು ಬಳಸ್ಬೇಕಾದ್ರ ಜೀವನ ಎಲ್ಲಾ ಲಿಂಗ ಶರೀರಗಳ ಮೊತ್ತ ಹೋಗಿ ಅಲ್ಲಿ ಈಶ್ವರನ ಏನಾಗ್ಯದ? ಹಿರಣ್ಯ ಗರ್ಭ ಆಗಿ ಇಲ್ಲಿ ಹೆಂಗ್ ಆಲೋಚನೆಗಳು ಬರ್ತವೆ. ಇವೇ ಕಲ್ಲು ಬಳಸ್ಕೊಂಡು ವಿಧಾನಸೌಧ ಕಟ್ಟಿಬಿಟ್ಟ, ಇದೇ ಕಲ್ಲು ಬಳಸ್ಕೊಂಡು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕಟ್ಟಿಬಿಟ್ಟ, ಪಾರ್ಲಿಮೆಂಟ್ ಕಟ್ಟಿದ. ಇವೆಲ್ಲ ಹಿರಣ್ಯ ಗರ್ಭಲಿಂತ ಬಂದು ಇವೆಲ್ಲ ಆಲೋಚನೆಗಳು. ಇನ್ನ ಏನೇನ್ ಮಾಡ್ತಾನ ಏನೇನ್ ಮಾಡ್ಯಾನ ಎಲ್ಲ ಹಿರಣ್ಯ ಗರ್ಭದ್ದೇವ ಆಲೋಚನೆ. ಒಟ್ಟು ಅವು 25 ತತ್ವಗಳು ಲಿಂಗ ಶರೀರದೊಳಗದವ. ಅವಕ್ಕ ಅವ್ರೇನ್ ಮಾಡ್ಯಾರ? 17 ತತ್ವ ಅಂತ ಹೇಳಿ ಮಾಡ್ಯಾರ. ಅವು ಬಿಡಿಸಿ ನೋಡಲಾಗಿ ಅವು 25 ತತ್ವಗಳವ. ನಮಗ ವಿಚಾರ ಸಾಗರ, ವಿಚಾರ ಚಂದ್ರೋದಯದಾಗ ಇಷ್ಟ ಹೇಳ್ಯಾರ ಅಂತೇಳಿ ನಾವು ಅಷ್ಟೇ ಹೇಳ್ಕೊತ ಹೋಗ್ಬೇಕೆ ಹೊರತು ಪೂರ್ತಿ ಅವ್ರ ಹಾಂಗ್ ಹೇಳ್ಯಾರ ಇವ್ರ ಹಿಂಗ್ ಹೇಳ್ಯಾರ, ನಿಚ್ಚಲ್ ದಾಸ್ ಹೇಳಿದ್ದು ತಪ್ಪ ಅವ್ರದ್ದು ಸರಿ ಅಂತ ಹೇಳಕ್ಕೆ ವಾದ ಮಾಡಿದ್ರಿ. ಅವ್ರು ಯಾರೋ ಬೆಳಗಾವ್ ಕಡೆಯವ್ರು ಯಾರೋ ಮರಿಕಟ್ಟಿ ಅಂತೇಳಿ ಒಬ್ರು ಯಾರೋ ಮಹಾತ್ಮರು ಡಾಕ್ಟರೇಟ್ ಓದ್ಯಾರ. ಅವ್ರು ಅದು ಟೀಕೆ ಮಾಡಿದ್ರು. ಏನಂತ? ಸಿದ್ದೇಶ್ವರ್ ಮರಿಕಟ್ಟಿ ಏನದ PhD ಆಗ್ಯದವ್ರು. ಅವರು ಯೋಗ ಗೀಗ ಮಾಡ್ತಾರೆ, ಬೆಳಗಾವದಾಗ ಅದಾರ ಮಾಡಿಸ್ತಾರ. ಅವರು ವಿಚಾರ ಚಂದ್ರೋದಯ ವಿಚಾರ ಸಾಗರದೊಳಗೆ ಬರೀ 17 ತತ್ವ ಹೇಳ್ಯಾರ್ರಿ. ಅದೇನ್ ನಮಗ್ ಸರಿ ಅನ್ಸಿಲ್ಲ. ವಿಚಾರ ಚಂದ್ರೋದಯ ವಿಚಾರ ಸಾಗರ ಏನಿದ್ರ ಅರ್ಥ? ಮದ್ದಿನ ಆನೆಯ ಬಾಲ ಡೊಂಕಾದ ಅಂದಂಗಷ್ಟೇ. ಅವ್ರಿಗೆ ವಿಚಾರ ಸಾಗರ ಅನುಕೂಲ ಆಗಿಲ್ಲ. ಅವ್ರಿಗದ ಅನುಕೂಲ ಆಗಿಲ್ಲ, ಅದು ಅವ್ರಿಗೆ ಸರಿಗ ಅನ್ಸಿಲ್ಲ. ಅವ್ರಿಗೆ ಮತ್ ಬೇರೆ ಏನೋ ಅನುಕೂಲ ಆಗಿರ್ತದ. ಮತ್ತ ನಾನೇನ್ ಹೇಳಿದೆ? ಮತ್ತೆ PhD ಮಾಡಿರಿ, ಮತ್ತ ನೀವು ಆಧ್ಯಾತ್ಮದೊಳಗ ಬಹಳ ದೊಡ್ಡ ಸಾಧನೆ ಮಾಡಿರಪ್ಪ, ಏನಾರ ನಿಮ್ಮ ಹತ್ರ ಇರೋ ಸಾಹಿತ್ಯ ಏನಾರ ಇದ್ರ ಕಳಿಸ್ರಿ ಅಂದ್ರೆ ಅವ್ರ ಬಲ್ಲಿ ಏನೇನು ಬರದಾರ ಎಲ್ಲ ಕಳಿಸ್ಬಿಟ್ರಪ್ಪ. ಒಂದು 700-800 ರೂಪಾಯಿ ಸಾಮಾನುಗಳು. ಹೌದು, ಅಲ್ಲಿ ಯಾರೋ ಶರಣ ಬಸವೇಶ್ವರ ಅಂತ ಆಗಿ ಹೋಗ್ಯಾರತ್ತ ಅವ್ರ ಭಾಗದಾಗ. ಅವ್ರದ್ದು ಪುರಾಣ ಬರ್ದಾರ, ಅವ್ರ ಚರಿತ್ರೆ ಬರ್ದಾರ, ಅವು ಏನೇನೋ ಮಾಡಿ ಅವು ಯಾವೂ ನಮಗ ಏನಂತ ಮಹತ್ವದ ಇವ್ರು ಯಾವ ನಿಜಗುಣ ಶಿವಯೋಗಿಗಳದ ಒಂದು ಏನ್ ಮಾಡ್ಯಾರ, ಇವೇ ವಿಶ್ಲೇಷಣೆ ಮಾಡ್ಯಾರ ನಿಜಗುಣ ಶಿವಯೋಗಿಗಳ ಪದ್ಯಗಳು. ಅವು ಈಗೇನ್ ಮನ್ಯಾಗ ಈಗ ಏನ್ ಹಿಂದಿನವ್ರು ಏನ್ ಮಾಡ್ಯಾರ ಅದಕ್ಕಿಂತ ಅಡ್ವಾನ್ಸ್ಡ್ ಏನಾರ ಮಾಡಿರ್ತಾರಂತ ನಾವು ಬಯಸ್ತೀವಿ. PhD ಮಾಡಿದವ್ರಲಿಂದ ನಾವು ಏನ್ ಬಯಸ್ತೀವಿ ಅಂತಂದ್ರ, ಇಲ್ಲಿ ತನಕ ಏನು ತಂದು ನಿಂದಿರ್ಸ್ಯಾರ ಹಿಂದಿನ ಹಿರಿಯರು, ಅದಕ್ಕಿಂತ ಮುಂದುವರೆದು ಇವ್ರು ಏನಾರ ಹೊಸ ಸಂಶೋಧನೆ ಏನಾರ ಮಾಡಿದ್ರೆ ಕಳಿಸ್ರಿ ಅಂದ್ರೆ ಅವ್ ಮೊದಲಿನವ್ರು ಮಾಡಿದ್ವೇ ಅದ್ರಾಗೆ ಕೈಯಾಡಿಸಿದ್ವು ಅದಾವ. ಏನ್ ಅದ್ರಾಗ ಏನು ಹೊಸ ಸಂಶೋಧನೆ ಇಲ್ಲ. ಆಯ್ತಪ್ಪ, ಇದೆಲ್ಲ ಗೊತ್ತಿರ್ತದ್ದೆ ಅದ, ಇದ್ರಾಗ ಏನ್ ಮಾಡೋದ ನಡೆಯತ್ತೆ, ನಾವು ಇಟ್ಬಿಟ್ಟೆವು. ಅವ್ರು ಏನ್ ರೊಕ್ಕ ಕಳಿಸ್ಬೇಕು ಕಳಿಸ್ಬಿಟ್ಟೆವು. ಆದ್ರೆ ಅವ್ರ ವಿಚಾರ ಸಾಗರ ವಿಚಾರ ಚಂದ್ರೋದಯದ ಬಗ್ಗೆ ಅವರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದು ಅವರಿಗೆ ಏನು ಅನುಕೂಲ ಆಗಿಲ್ಲ ಅಂತ. ಅದು ಏನು ವಿಚಾರ ಚಂದ್ರೋದಯ ವಿಚಾರ ಸಾಗರದ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸೋದು ಸರಿ ತಿಳ್ಕೊಂಡಿಲ್ಲ ಅಂತ. ಸರಿ ತಿಳ್ಕೊಂಡಿದ್ರಂದ್ರೆ ಮದ್ದಿನ ಆನೆ ಅಂತಂದ್ರೆ ಅವ್ರ ಲೌಕಿಕ ವಿಷಯದ ಬಗ್ಗೆ ಇಲ್ಲಿ ನಿಮಗ ಎದಕ್ಕೆ ತಿಳಿಸ್ತೀವಿ ಅಂತಂದ್ರೆ, ಪಾರಮಾರ್ಥಿಕ ಬ್ರಹ್ಮ ಏನದನ ಲೌಕಿಕ ವಿಷಯದ ಆರೋಪ ಹೊತ್ತು ನಿಂತಾನ. ಆ ನಾಮ ರೂಪ ಕ್ರಿಯೆಗಳನ್ನ ನಾವು ಏನ್ ಮಾಡ್ಬೇಕು? ತ್ಯಾಗ ಮಾಡಿ ಪಾರಮಾರ್ಥಿಕ ಒಂದು ವಿಚಾರದಲ್ಲಿ ನಾವು ತಿಳ್ಕೋಬೇಕಾದ್ರೆ ಅವುಗಳನ್ನು ಅಪವಾದ ಮಾಡಿ
ಆ ಒಂದು ನಾಮರೂಪ ಕ್ರಿಯೆಗಳನ್ನು ಅಪವಾದ ಮಾಡಿ ಸತ್ ಚಿತ್ ಆನಂದ ಇದನ್ನ ನಾವು ತಿಳ್ಕೋಬೇಕನ್ನೋದಕ್ಕೆ ನಾವು ನಿಮಗೆ ಇದು ಹೇಳಕತ್ತೀವಿ ಹೊರತು ಇದೇ ಮುಖ್ಯ ಅಲ್ಲ, ಈ ವಿಷಯ ಮುಖ್ಯ ಅಲ್ಲ. ಇಲ್ಲಿ 5 ಅದಾವ, 15 ಅದಾವ, 25 ಅದಾವ, ಇವು ಮುಖ್ಯ ಅಲ್ಲ. ಈಗ ನಾವು ಅದ್ರ ಬಗ್ಗೆ ಏನಾರೇ ಬಹಳ ಇದ್ರಾಗಿ ತಲೆ ಕೆಡಿಸ್ಕೊಂಡೇವ ಅಂದ್ರ ಮದ್ದಿನ ಆನೆಗೆ ಮಹತ್ವ ಕೊಟ್ಟವರು ಅಂತ. ಮದ್ದಿನ ಆನೆಯ ಕಾಲು ಡೊಂಕದ, ಮದ್ದಿನ ಆನೆ ಸೊಂಡಿ ಡೊಂಕದ, ಮದ್ದಿನ ಆನೆ ಕಣ್ಣಿಲ್ಲ, ಕುರುಡದ, ಕಿವಿ ಸರಿಗಿಲ್ಲ, ಕಿವಿ ಹರಿದವ, ಬಾಲ ಕಿತ್ತವ, ಏನ್ ಹಚ್ಚಿದ್ರು ಅದಕ್ಕೆ ಬೆಂಕಿ ಹಚ್ಚಿ ಢಮ್ ಅನ್ಸದ. ಢಮ್ ಅನ್ಸೋದ್ರ ಸಲ ತಂದ ಮದ್ದಿನ ಆನೆಯ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಶೋಕೇಸ್ನ ಇಡ್ಲಕ್ಕೆ ಮುದ್ದಿನ ಆನೆ ತರ್ತಿರಲ್ಲ ಅದ್ರೊಳಗೆ ತಲೆ ಕೆಡಿಸ್ಕೋಬೇಕು. ಶುದ್ಧ ಬ್ರಹ್ಮನ ವಿಚಾರ ಆಧ್ಯಾತ್ಮ ಜ್ಞಾನ ಏನ್ ಮಾಡ್ಲಕತ್ತಿರಲ್ಲ ಅದ್ರಾಗ ನೀವು ತಲೆ ಕೆಡಿಸ್ಕೋಬೇಕು. ಇದ್ರಾಗ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ಇದ್ರ ಬಗ್ಗೆ ಏನು ಭಿನ್ನಾಭಿಪ್ರಾಯಗಳು ಏನು ಅದು ಅಸಹ್ಯ. ಆ ವಿಷಯಗಳ ಲೌಕಿಕ ವಿಷಯದ ಬಗ್ಗೆ ಇಲ್ಲಿ ಏನ್ ಪ್ರಸ್ತಾಪ ಮಾಡ್ಯಾರ ಅದರೊಳಗೆ ಕೊರಗು ಕೊರತೆಗಳ ಬಗ್ಗೆ ನಾವು ಟೀಕೆ ಮಾಡೋದು ಅದೇನು ಅರ್ಥ ಇಲ್ಲದ್ದು. ಈಗ ಎಲ್ಲಿಗೆ ಬರ್ತಪ್ಪ ಅಂತಂದ್ರೆ ಸೂಕ್ಷ್ಮ ಶರೀರದ್ದು ಗೊತ್ತಾದ್ಮೇಲೆ ಸ್ಥೂಲ ಶರೀರಕ್ಕೆ ಬರ್ತಾರ. ಸ್ಥೂಲ ಶರೀರದಾಗ ಏನ್ ಮಾಡ್ತಾರ? ಸ್ಥೂಲ ಬ್ರಹ್ಮಾಂಡ ಇಡೀ ಪಂಚಭೂತಾತ್ಮಕವಾದಂತ ಮಹಾಭೂತಗಳು ಅಗ್ನಿ, ಜಲ, ಪೃಥ್ವಿ, ಆಕಾಶ, ವಾಯು ಏನದ ಇದೆಲ್ಲ ಸೇರಿ ಒಂದು ಸ್ಥೂಲ ಬ್ರಹ್ಮಾಂಡ ಅದ. ಮತ್ತ ಬ್ರಹ್ಮಾಂಡದೊಳಗ 7 + 7 14 ಲೋಕಗಳು, ಊರ್ಧ್ವ ಲೋಕ, ಅಧೋ ಲೋಕ. ಅವು ಏಸ್ ಲೋಕದವ ಏನೂ ಗೊತ್ತಿಲ್ಲ. ಆದ್ರೂ ಋಷಿ ಮುನಿಗಳು ಹಿಂದಿನ ಕಾಲದ ಬ್ರಹ್ಮಲೋಕ ಅವರೆಲ್ಲ ದೇವಾದಿ ದೇವತೆಗಳು ಒಂದು ಇಲ್ಲಿ ಪ್ರಸ್ತಾಪ ಹಿಂದಿನ ಪುರಾಣಗಳಲ್ಲಿ ವೇದಗಳಲ್ಲಿ ಎಲ್ಲೆಲ್ಲೋ ಪ್ರಸ್ತಾಪ ಇದ್ದದ್ದಕ್ಕೆ ಅದೇನಾಯ್ತು ನಾವು ಇದರದೊಂದು ಸಪೋರ್ಟ್ ತಗೊಳ್ಳೋಣ ಅಂತ ಅದೊಂದು ವಾಕ್ಯ ಹಾಕ್ಯಾರ ಅವ್ರು 14 ಲೋಕ ಅಂತೇಳಿ. ಸಿದ್ಧಾಂತ ಶಿಖಾಮಣಿ ಒಳಗ 3 ಲೋಕ ತ್ರೈಲೋಕ್ಯ ಸಂಪಾದಲೇಖ್ಯ ಸಮುಲ್ಲೇಖನ ಬಿತ್ತಯೆ. ಯಾವ 3 ಲೋಕ, ಯಾವ 14 ಲೋಕ ಎಲ್ಲಾನು ತಿಳ್ಕೋಬೇಕು. 3 ಲೋಕ ಅಂದ್ರೇನು? ಸ್ಥೂಲ ಶರೀರದ 1 ಲೋಕ, ಸೂಕ್ಷ್ಮ ಶರೀರದ 1 ಲೋಕ, ಕಾರಣ ಶರೀರದ 1 ಲೋಕ ಅನ್ಕೊಳಕ್ ಬರ್ತದ ಇಲ್ಲ? ಅವ್ರದ್ದೇ ವ್ಯವಹಾರಗಳು ಮಾಡುವಾಗ ಆಯಾ ಲೋಕದಲ್ಲಿ ಇರ್ತೀರಿ. ಮತ್ತು 14 ಲೋಕಗಳು ಯಾವುವು? ಕಣ್ಣಿಂದೆ 1 ಲೋಕ ಆದ ಇಲ್ಲ ನಿಮಗೆ? ಬರೀ ಕಣ್ಣಿನ ಸಲುವಾಗಿ ಎಷ್ಟು ಟಿವಿ ಗೀವಿ ಎಷ್ಟು ಕಿಮ್ಮತ್ತಿನ ಸಾಮಾನುಗಳು ತಂದಿಟ್ಕೊಂಡಿರಿ, ಬರೀ ನೋಡೋದಕ್ಕತ್ತೆ. ಶಬ್ದ ಕೇಳ್ಬೇಕತ್ತೇಳಿ 1 ಲೋಕ ಮಾಡ್ಕೊಂಡಿರಿ. ಅಲ್ಲ ಇಯರ್ಫೋನು, ಸೌಂಡ್ ಬಾಕ್ಸು, ಅವು ಇವು ಸ್ಪೀಕರು, ಮೂಗಿನ ಸಲುವಾಗಿ 1 ಲೋಕ ಮಾಡ್ಕೊಂಡಿರೇ ಇಲ್ಲ? ಸುಗಂಧ ದ್ರವ್ಯಗಳು, ಸ್ಮೆಲ್ಗಳು ಅಂತಾವು ಇಂತಾವು. ನಾಲಿಗೆ ಲೋಕ ಅಂತೂ ಮುಗಿದು ಹೋಗ್ಬಿಡ್ತು. ಮನ್ಯಾಗೂ ಮಾಡ್ಕೊಂಡು ತಿಂತಾವ, ಫುಟ್ಪಾತ್ ಮೇಲೂ ತಿಂತಾವ, ರೈಲ್ವೆದಾಗೂ ತಿಂತಾವ, ಬಸ್ಸಿನಾಗೂ ತಿಂತಾವ. ಅದೇನು 5 ಸ್ಟಾರ್ ಹೋಟೆಲ್ನಾಗೂ ತಿಂತಾವ, ಓಡಾಡಿನೂ ತಿಂತಾವ, ಕುಂತಲ್ಲೇ ಝೊಮ್ಯಾಟೊ ಅಂತ ಸ್ವಿಗ್ಗಿ ಅಂತ ತರಿಸ್ಕೊಂಡು ತಿಂತಾವ. ತಿನ್ನೋದೇ ಒಂದು ನಾಲಿಗೆ ಲೋಕ. ಎಂತ ಲೋಕ ಇದು? ತಿನ್ನೋದೇ ತಿನ್ನೋದು, ತಿನ್ನೋದೇ ತಿನ್ನೋದು, ತಿನ್ನೋದೇ ತಿನ್ನೋದು, ತಿನ್ನೋದೇ ತಿನ್ನೋದು, ತಿನ್ನೋದೇ. ಒಂದು ಕೂಸಿನ ಕಟ್ಕೊಂಡು ಒಬ್ಬಾಕಿ ಹೊಲ್ದಾಗ ಕೆಲಸ ಮಾಡ್ಲಕ್ ಬಂದಿದ್ದಳತ್ತ. ಅದು ಕೂಸು ಸಾಣದದ ಏನ್ ನೋಡತ್ತ, ಅದು ಇಟಿಕೆ ಅಳತಿತ್ತ. ಅಳ್ಳಕತ್ತ ಓದ್ತಿದ್ದಳು. ಒಂದಿಟ್ಟು ಹಾಲ ಗೀಲ ಏನ ತಂದಿದಳು, ಹಾಲು ಕುಡಿಸಿದಳು, ಹಾಲನ್ನು ಕುಡಿತು. ಹಾಲು ಕಲಾಸ ಅದು ಏನ್ ಮಾಡ್ಬೇಕು, ಇನ್ನ ಕೆಲಸ ಭಾಳ ಅದ, ಇನ್ನ ಟೈಮ್ ಭಾಳ ಅದ. ಏನ್ ಮಾಡ್ಬೇಕಂತಂದ್ರ ಏನ್ ಹಾಲು ಖಾಲಿ ಅದು ಓಸು ಹಾಲು ಕುಡಿತು. ಏನ್ ಮಾಡ್ಬೇಕು ಅಂತಂದ್ರ ನೀ ಏನ್ ಬುತ್ತಿ ತಂದಿದೆಯಲ್ಲ, ಬುತ್ತಿ ಒಳಗಿಂದು ಒಂದ್ ಈಟೆ ಅನ್ನ ಸಾರು ಏನಾರ ಕಿವುಚಿ ಬಾಯಾಗ ಹಾಕಿ ಮತ್ತೆ ಏನ್ ಮಾಡ್ತೀಯ ಅಂತ ಆಜು ಬಾಜು ಹೆಂಗಸರು ಹೇಳಿದ್ರು. ಆಯ್ತಂತೇಳಿ ಆಕಿ ತಂದ ಅನ್ನದಾಗ ಕಿವುಚಿ ಅದ್ರ ಬಾಯಾಗ ಇಡ್ಲಕ್ಕತ್ತಳು. ಅದು ಕೂಸು ಏನ್ ಮಾಡ್ತು, ಅದನ್ನು ತಿಂತು, ಅದನ್ನು ಕಲಸಾಯ್ತು. ಮತ್ತೆ ಹೇಳಕ್ ಮತ್ತಿನ್ನೇನು ಮಾಡ್ಬೇಕು.
ಆಜು ಬಾಜುದವ್ರ ಬುತ್ತಿ ತಂದಿಟ್ಟು ಅವ್ರನ್ನೂ ಒಂದಿಟ್ಟು ತಿನ್ಸಿ ಅವ್ರ ಬುತ್ತಿನೂ ತಿಂದು ಕಲಸ್ ಮಾಡ್ತಾರೆ. ಎಲ್ಲರದು ಬುತ್ತಿ ತಿಂದು ಖಾಲಿ ಮಾಡಿ ಡಬ್ಬಿ ತೊಳೆದ ಡಬ್ ಹಾಕಿದ್ರು ಅದು ಅಳದು ಮುಗಿಯವಲ್ದು. ಅದು ಹಂಗೆ ಇನ್ನ ಬೇಕೇ ಅಂತ. ಇನ್ನೇನ್ ಮಾಡ್ಬೇಕು? ಅದಕ್ಕೆ ಹಂಗೆ ರಂಬಿಸಿ ಕೌದಿ ಹಚ್ಚಿ ಅಲ್ಲೇ ಮನಗಿಸ್ಬಿಡು. ಏನ್ ಮಾಡ್ತಿ ಅದಕ್ಕ? ಏನ್ ಎಲ್ಲರದು ಡಬ್ಬೆ ಹಾಕಿ ಖಾಲಿ ಮಾಡಿದ್ರು ಅದಕ್ಕೆ ಹಸಿವೆ ತೀರಲ್ಲಂತಂದ್ರೆ ಅದೇ ಅಂತ ಹಸಿವಾಗಿರ್ಬೇಕು ನಿನ್ ಕೂಸಿಗೆ. ಅದಕ್ಕ ಸುಮ್ ಒಂದು ಕೌದಿ ಪೌದಿ ಏನಾರು ತಂದಿದಿಲ್ಲ ಹಾಸ್ಲಕ್ಕ ಅದ್ರಾಗ ಹಾಕಿ ಛೋ ಬಡದು ಮನಗಿಸ್ ಅಂತ ಹೇಳಿದ್ರತ್ತೆ ಎಲ್ಲರೂ ಕೂಡಿ. ಅದೆಂತ ಕೂಸಿ ಅಯ್ಯವ್ವ ನಿಂದ ಅಂತೇಳಿ ಅದಕ್ಕ ಹಂಗೆ ಕೌದಿ ಹಚ್ಚಿ ಚೋ 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 ಅಂತ ಬಡದು ಮನಗಿಸಿದಳತ್ತ. ಹೊಳ್ಳಿ ಹೋಗೋದ್ರಾಗೆ ಆ ಕೌದೆಯಿಂದ ಅರ್ಧ ಕೌದಿ ನುಂಗಿ ಬಿಟ್ಟಿತ್ತ. ಇದು ಮನುಷ್ಯನ ನಾಲಿಗೆ ಚಟ ಹಿಂಗದ, ಎಲ್ಲ ತಿಂದೇ ಬಿಡ್ಬೇಕಂತದು. ನಾಲಿಗೆ ಚಟ ಮುಗಿಯಂಗೆ ಇಲ್ಲ. ಅದು ಸಾಯ ತನಕ ಇನ್ನೇನ್ ಸಾಯ್ಲಕತ್ತದ, ಇನ್ನೇನ್ ಜೀವ ಹೋಲಕತ್ತದ ಅಂದ್ರೂ ಏನಾರೆ ಅದು ತಿನ್ಬೇಕು ಇದು ತಿನ್ಬೇಕು, ಅದು ಹೇಳ್ಬೇಕು ಇದು ಹೇಳ್ಬೇಕು. ಎಲ್ಲಾ ಇಂದ್ರಿಯಗಳು ಡಬ್ಬು ಬಿದ್ರು ಈ ನಾಲಿಗೆ ಅನ್ನೋದು ಡಬ್ಬು ಬೀಳಲ್ಲ. ಸಾಯ ತನಕನು ಇದು ಇನ್ನ ಏನಾರ ಹೇಳೋದ್ ಕೇಳೋದ್ ಮಾಡ್ಬೇಕು, ಇನ್ನ ಏನಾರ ತಿನ್ಬೇಕಂತೆ ಹೊಂಟಿರ್ತದ. ಅಂತ ಡೇಂಜರ್ ಇದು ನಾಲಿಗೆ. ಇದ್ರ ಬಗ್ಗೆ ಬಹಳ ಹುಷಾರ ಇರ್ಬೇಕು. ಅದಕ್ಕೇನಾಯ್ತಿದು ಊರ್ಧ್ವಲೋಕ ಅಧೋಲೋಕ ಹಿಂಗೆಲ್ಲ ಹೇಳಿ ಇಲ್ಲಿ ಏನು ತತ್ವಗಳದವ ಅಂತ ಹೇಳಕತ್ತಾರ. ಏನ್ ತತ್ವಗಳು? ನೀನ್ ಎಲ್ಲಿಗೆ ಬಂದಿತ್ತು? ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರಕ್ಕೆ ಬಂದು ಸ್ಥೂಲ ಶರೀರದೊಳಗಿನ ತತ್ವಗಳು. ಎಷ್ಟು ತತ್ವಗಳು ಸ್ಥೂಲ ಶರೀರದಾಗ? ಸ್ಥೂಲ ಶರೀರದೊಳಗ ಸೂಕ್ಷ್ಮ ಭೂತಗಳದ. ಸೂಕ್ಷ್ಮ ಭೂತ ಹೋಗಿ 5 ಸ್ಥೂಲ ಭೂತಗಳದವ ಇಲ್ಲ? ಸೂಕ್ಷ್ಮ ಶರೀರದೊಳಗೆ ಏನದವ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದಾವ. ಅವು ಏನದವ? ತನ್ಮಾತ್ರೆಗಳು. ಸೂಕ್ಷ್ಮ ಭೂತಗಳು ಅಂತಾರ, ಪಂಚ ತನ್ಮಾತ್ರೆಗಳಂತಾರ. ಅವು ಸೂಕ್ಷ್ಮ. ಅವು ಕಣ್ಣಿಗೆ ಕಾಣಲ್ಲ, ಕಿವಿ ಕೇಳ್ಸಲ್ಲ, ಕೈಲೆ ಮುಟ್ಲಕ್ ಬರಂಗಿಲ್ಲ. ಅವು ಸೂಕ್ಷ್ಮದವ ಸೂಕ್ಷ್ಮ ಶರೀರದಾಗ. ಈ ಸ್ಥೂಲ ಶರೀರದಾಗ ಏನದಾವ? ಈಗ 5 ಸ್ಥೂಲ ಭೂತಗಳು. ಆಕಾಶ ಯಾವ ರೂಪದಾಗದ? ಈಗ ಇದು ಶಬ್ದ ಯಾವ ರೂಪದಾಗದ? ಶಬ್ದ ಯಾವ ರೂಪದಾಗದ? ಶಬ್ದ ಸೂಕ್ಷ್ಮ ರೂಪ ಸ್ಥೂಲ ಸೂಕ್ಷ್ಮ ಶರೀರದಾಗ. ಸ್ಥೂಲ ಶರೀರದಾಗ ಆಕಾಶ ರೂಪ. ನಿಮ್ ಶರೀರದಾಗ ಆಕಾಶ ಅದ ಇಲ್ಲ? ನಿಮ್ ಶರೀರದಾಗ ಆಕಾಶ ಉಸಿರಾಡಿಸ್ಲಕ್ಕ ಮೂಗ್ನಾಗ ಗಾಳಿ ಜಾಗ ಆದ ಇಲ್ಲ? ಮೂಗ್ನಾಗ ಏನಾರ ತುಂಬಿತು ಅಂತಂದ್ರ ಸತ್ಯ ಹೋಗ್ಬಿಡ್ತೀವಿ. ಆಕಾಶ ಬೇಕಾ ಬೇಡ? ಮೂಗ್ನಾಗ ಖಾಲಿ ಇರ್ಬೇಕಿಲ್ಲ? ಒಂದ್ ಸಣ್ಣದ ಧೂಳಿನ ಕಣ ಹೋಯ್ತಂದ್ರೆ ಸೀನ್ಲಕ್ ಕತ್ತಿ ಬಿಡ್ತೀವಿ. ಎದಿ ಒಳಗ ಆಕಾಶ ಆದ ಇಲ್ಲ? ಇಲ್ಲಂದ್ರೆ ಕಫ ಆಗಿ ಚಮ್ಲಕ್ ಕತ್ತಿ ಬಿಡ್ತೀವಿ, ದಮ್ ಬಿಡ್ಲಕ್ ಕತ್ತಿ ಬಿಡ್ತೀವಿ. ಒಳಗ ಶರೀರದ ತುಂಬಾ ಬೈಲದ ಅಂತ ಹೇಳಕ್ಕೆ, ಬೈಲಿದ್ದಲೇ ರಕ್ತ ಪರಿಚಲನೆ ಆಗ್ತದ, ಬೈಲಿದ್ದಲೇ ಗಾಳಿ ಪರಿಚಲನೆ ಆಗ್ತದ, ಬೈಲಿದ್ದಲೇ ಮಲಮೂತ್ರಗಳು ಜೀರ್ಣ ವ್ಯವಸ್ಥೆ ಎಲ್ಲ ಓಟು ನಡೆದದ. ಯಾಕ? ಒಳಗ ಆಕಾಶ ಇದ್ದದಕ್ಕೆ. ಎಲ್ಲರೇ ಬ್ಲಾಕ್ ಆಯ್ತಂದ್ರೆ ಒಂದ್ ಹನಿ ಬ್ಲಡ್ ಎಲ್ಲರೇ ಕ್ಲಾಟ್ ಆಯ್ತಂದ್ರೆ ಡೇಂಜರ್ ಆಗ್ತದ ಇಲ್ಲ ಶರೀರಕ್ಕೆ? ಬ್ಲಡ್ ಕ್ಲಾಟ್ ಆಗ್ಯದ, ಬ್ರೈನ್ನಾಗ ಬ್ಲಡ್ ಕ್ಲಾಟ್ ಆಗ್ಯದ, ಹಾರ್ಟಿನೊಳಗೆ ಬ್ಲಡ್ ಕ್ಲಾಟ್ ಆಗ್ಯದ, ಬ್ರೈನ್ನಾಗ ಬ್ಲಡ್ ಕ್ಲಾಟ್ ಆಯ್ತಂದ್ರೆ ಲಕೋಳ ಆಗ್ತದ, ಹಾರ್ಟಿನಾಗ ಬ್ಲಡ್ ಕ್ಲಾಟ್ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್, ಕಿಡ್ನಿ ಒಳಗೆ ಬ್ಲಡ್ ಕ್ಲಾಟ್ ಆಯ್ತಂದ್ರೆ ಕಿಡ್ನಿ ಫೇಲ್, ಲಿವರ್ನಾಗ ಬ್ಲಡ್ ಕ್ಲಾಟ್ ಆಯ್ತ ಲಿವರ್ ಫೇಲ್. ದುಡ್ಡ ಮತ್ತು ಬ್ಲಡ್ ಎಲ್ಲಿ ಕ್ಲಾಟ್ ಆಗಬಾರ್ದವ್, ಚಲಿಸ್ತಾನೆ ಇರ್ಬೇಕವು. ಎಷ್ಟು ದಿವಸ ಇರ್ತಾವ ಈ ಭೂಮಿ ಮೇಲೆ ಅಷ್ಟು ದಿವಸ ಅವು ಸರಿಯಾಗಿರ್ಬೇಕಾದ್ರೆ ಅವು ಚಲಿಸ್ತಾನೆ ಇರ್ಬೇಕು. ದುಡ್ಡು ಮತ್ತು ಬ್ಲಡ್ ಇವೆರಡೂ ಕ್ಲಾಟ್ ಆಗಬಾರ್ದು. ಎಲ್ಲಿ ನಿಲ್ಬಾರ್ದು, ಗಂಟು ಕಟ್ಕೊಂಡು ಕುಂದರ್ಬಾರ್ದು. ದುಡ್ಡು ಗಂಟು ಕಟ್ಲಕತ್ತು ಅಂದ್ರೆ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ. ಯಾರೋ ರೊಕ್ಕ ಬಿದ್ದಿರ್ಲಿ ನಮ್ಮ ಮನೆಗೆ ಅಂತೇಳಿ ಎಲ್ಲ ಜಮಾಯಿಸಿ ಆಲ್ಮರೆ ತುಂಬ್ಲಕತ್ತಾರ ಅಂದ್ರ ಸಮಾಜದೊಳಗೆ ಚಿಲ್ಲರ್ ಇಲ್ಲ, ರೊಕ್ಕ ಇಲ್ಲ, ಚಿಲ್ಲರ್ ಇಲ್ಲ, ಒದ್ದಾಡ್ಲಕತ್ತಿ ಬಿಡ್ತಾರ. ಯಾರೋ ಒಬ್ರು ಕಟ್ಟಿ ಹಾಕಿರ್ತಾರ. ಕಟ್ಟಿ ಹಾಕಿದ್ದಕ್ಕೆ ಹೈರಾಣಕ್ಕೆ ಬೀಳ್ತಾರೆ ಎಲ್ಲರೂ. ನೋಡ್ರಿ ಹೆಂಗದ. ಕಾಯಿನ್ಗಳು ಮಾಡಿರ್ತಾರ, ಅದ್ರೊಳಗೆ ಒಂದಿಟ್ಟು ಹಿತಾಳಿ ಒಂದಿಟ್ಟು ತಾಮ್ರ ಏನೋ ಕಲಿಸಿ ಕಾಯಿನ್ ಚಂದ ಮಾಡಿರ್ತಾರ. ಆ ಕಾಯಿನ್ ಕರಗಿಸಿ ಇವ್ರ ಕಾಲನ್ ಚೈನ್ ಮಾಡ್ಕೊಂಡಿರ್ತಾರ. ಒಂದಿಷ್ಟು ಮಂದಿ ಹೆಂಗಸರ್ ಕಾಲನ್ ಚೈನ್ ಅದ್ರೊಳಗಿನ ತಾಮ್ರ, ಅದ್ರೊಳಗಿನ ಬೇರೆ ಕಡೆ ಹೊರಗೆ ಹಿತಾಳಿ ಸಿಗಂಗಿಲ್ಲ.
ನಾಣ್ಯಗಳು ಕರಗಿಸಿ ಜಮಾಯಿಸಿ ಕರಗಿಸಿ ಒಬ್ಬರು ಯಾರೇ ಮಾಡಿದ್ರೆ ಓಸು ಮಂದಿ ಅದ್ರ ಚೈನ್ ಮಾಡ್ಕೊಳ್ಳೋದು, ಓಸು ಮಂದಿ ಅದು ಮಾಡಿ ಕೊಡೋರು ಕರಗಿಸೋರು ಓಸು ಮಂದಿ ಹಿಡಿದು ಹೊಡಿಬೇಕು ಒಂದ್ಸಾರಿ. ಇಂತಿಂತ ಕೆಲಸಗಳು ಮಾಡ್ತಿರ್ತಾರೆ. ಕಾಯಿನ್ಗಳಲ್ಲಿ ಇಂತ ಏನಾರ ಆಭರಣಗಳು ಮಾಡ್ತಿರ್ತಾರೆ. ಆ ಕಾಯಿನ್ ಕರಗಿಸೋದು ಅಪರಾಧ ಅಲ್ಲ, ಅದು ಸರ್ಕಾರ ಎಲ್ಲರ ಸಲುವಾಗಿ ಮಾಡಿದಂತ ಸಾಧನೆಗಳು. ಹಿಂಗ ಏನೇನೋ ಇರ್ತಾವ, ಇರ್ಲದ ಏನಕ್ಕಿರ್ಲಕ್ಕ. ಇಲ್ಲೇನಾಯ್ತಪ್ಪ ಅಂತಂದ್ರೆ ಶಬ್ದ ತನ್ಮಾತ್ರೆ ಸೂಕ್ಷ್ಮ ಶರೀರದಾಗಿದ್ರ ಸ್ಥೂಲ ಶರೀರದಾಗ ಆಕಾಶ, ಮತ್ತ ಸ್ಪರ್ಶ ತನ್ಮಾತ್ರೆ ಸೂಕ್ಷ್ಮ ಶರೀರದಾಗಿದ್ರ ಸ್ಥೂಲ ಶರೀರದೊಳಗ ವಾಯುವಾಗ್ಯದ. ವಾಯು ಗಾಳಿ, ಇಡೀ ಶರೀರದ ತುಂಬಾ ಗಾಳಿನೇ ಗಾಳಿ. ಗಾಳಿ ಎಲ್ಲಿಂದ ತಗೋತೀರಿ? ಗಾಳಿ ಒಳಗೆ ಎಲ್ಲಿಂದ ಹೋಗ್ತದ? ಗಾಳಿ ಒಳಗೆ ಎಂಟ್ರಿ ಎಲ್ಲಿ ತಗೋತದ್ರಿ? ಗಾಳಿ ಒಳಗೆ ಪ್ರವೇಶ ಎಲ್ಲಿದಾಗ್ತದ ಏನ್ರಿ? ಮೂಗಿನಿಂದ, ಗ್ರಾಣದಿಂದ. ಮೂಗಿನಿಂದ ಗಾಳಿ ಒಳಗೆ ಹೋಗ್ತದ. ಮತ್ತೆ ಎಲ್ಲಿದ್ದಾರೆ ಓದ್ತದ? ಮೂಗಿನಿಂದ ಗಾಳಿ ಒಳಗೆ ಹೋಗ್ತದ. ಮತ್ತೆ ಎಲ್ಲಿದ್ದಾರೆ ಓದ್ತದ ಗಾಳಿ ಶರೀರದೊಳಗ? ಮೂಗಿನಿಂದನೇ. ಹುಬ್ಬಳ್ಳಿ ಒಳಗ ಹೋಳಿ ಹುಣ್ಣಿಮೆ ಮಾಡಿದ್ರು. ಹುಬ್ಬಳ್ಳಿ ಒಳಗ ಹೋಳಿ ಹುಣ್ಣಿಮೆ ಆಡುವ ಸಮಯದಲ್ಲಿ ಒಬ್ಬ ಯುವಕನಿಗೆ ಏನ್ ಮಾಡಿದ್ರು, ಎಲ್ಲರೂ ಸೇರಿ ಹುಲಿಗತ್ಲೆ ಅದಕ್ಕ ಪೇಂಟ್ ಮಾಡಿದ್ರು. ಆ ಹುಡುಗ ಫಸ್ಟ್ ಕ್ಲಾಸ್ ದಪ್ಪಾಗಿ ಪೇಂಟ್ ತಂದು ಹಚ್ಚಿ ಅದ್ರ ಮೇಲೆ ಹಳದಿ ಪೇಂಟ್ ಹೊಡೆದು ಅದ್ರ ಮೇಲೆ ಕರಿ ಪಟ್ಟಿ ಹೊಡೆದ್ ಬಿಟ್ರು. ಹೊಡೆದ ಕೂಡ್ಲೇನೆ ಏನಾಯ್ತು, ಆ ಹುಡುಗ ಸುಸ್ತಾಗಿ ಬಿದ್ದ್ಬಿಟ್ಟ, ತಲೆ ಸುತ್ಕೊಂಡು ಬಿದ್ದ್ಬಿಟ್ಟ. ಇದೇನಿದು ಇಂಥ ಚಂದ ಹುಲಿಗೆ ತಯಾರು ಮಾಡೀವಿ, ಇದು ನೋಡಿದ್ರ ಸುಸ್ತಾಗಿ ಬಿತ್ತಲ್ಲ, ಏನ್ ಮಾಡ್ಬೇಕು? ದಮ್ಮು ಬರ್ಲಕತ್ತಿ ಬಿಡ್ತಾವನಿಗೆ, ಜಗ್ಗಿ ದಮ್ಮು ಬರ್ಲಕತ್ತು, ಸುಸ್ತಾಗಿ ಬಿದ್ದ. ಅವಾಗ ಅವನಿಗೆ ಡಾಕ್ಟರ್ ಬಲ್ಲಿ ಕರ್ಕೊಂಡು ಹೋದ. ಆ ಡಾಕ್ಟರ್ ಏನ್ ಹೇಳ್ದ, ಇವನಿಗೆ ಏನಾಗಿಲ್ಲ, ಮೈ ಮೇಲಿಂದ ಕೆರೋಸಿನ್ ಹಾಕಿ ಎಲ್ಲ ಪೇಂಟ್ ತೊಳಿರಿ, ಮತ್ತ ಆರಾಮಾಗ್ತಾನ. ಮತ್ ತಗೊಂಡೋಗಿ ಅವನಿಗೆ ಪೇಂಟ್ ಎಲ್ಲ ತೆಗೆದ್ರು. ಈ ಮೂಗಿಲಿಂತ ಏನು ಉಸಿರು ತಗೋತೀರಿ, ಅದರ 10 ಪಟ್ಟ ಉಸಿರು ನಿಮ್ಮ ಚರ್ಮದಿಂದ ಶರೀರದ ಒಳಗೆ ಪ್ರವೇಶ ಆಗ್ತದ. ಚರ್ಮದೊಳಗೆ ರಂಧ್ರಗಳದಾವ. ಚರ್ಮ ನೋಡ್ಲಿಕ್ಕೇನು ಎಲ್ಲ ಮುಚ್ಕೊಂಡದತ್ ಕಾಣಿಸ್ತದ. ಒಂದ್ ಸ್ವಲ್ಪ ಹೀಟ್ ಆಯ್ತು, ಒಂದ್ ಸ್ವಲ್ಪ ಕೋಲ್ಡ್ ಆಯ್ತು ಅಂದ್ರ ರಂಧ್ರಗಳು ಬಾಗ್ಲ ತೆರಿತಾವ, ಬಾಗ್ಲ ಮುಚ್ಕೋತಾವ, ಏನೇನೋ ಮಾಡ್ತಿರ್ತಾವ. ಕೋಟ್ಯಾನು ಕೋಟಿ ಚರ್ಮದೊಳಗೆ ರಂಧ್ರಗಳದವ. ಆ ರಂಧ್ರಗಳಿಂದಲೂ ಗಾಳಿ ನಿಮ್ಮೊಳಗ ಪ್ರವೇಶ ಆಗ್ತದೆ. ಸೂಕ್ಷ್ಮ ಶರೀರದೊಳಗ ಏನದಪ್ಪ ಅಂತಂದ್ರೆ ವಾಯು, ನಿಮ್ಮ ಸ್ಥೂಲ ಶರೀರದೊಳಗೆ ವಾಯು ಕಾಣ್ತದೆ, ಸೂಕ್ಷ್ಮ ಶರೀರದಾಗ ಅದು ಸ್ಪರ್ಶ ಅಂತ. ಅದು ಸ್ಪರ್ಶ ತನ್ಮಾತ್ರೆ, ಸೂಕ್ಷ್ಮ ಶರೀರದಲ್ಲಿರುವ ಸ್ಪರ್ಶ ತನ್ಮಾತ್ರೆ ಸ್ಥೂಲ ಶರೀರದೊಳಗೆ ವಾಯುವಾಗಿ ತೋರುತ್ತಿದೆ. ಮತ್ತೆ ರೂಪ ತನ್ಮಾತ್ರೆ, ಸೂಕ್ಷ್ಮ ಶರೀರದೊಳಗೊಂದು ರೂಪ ತನ್ಮಾತ್ರೆ ಅಂತದ. ಆ ರೂಪ ತನ್ಮಾತ್ರೆ ಏನ್ ಮಾಡ್ಲಕತ್ತದ, ಸೂಕ್ಷ್ಮ ಶರೀರದೊಳಗಿರೋದು ಸ್ಥೂಲ ಶರೀರದೊಳಗೆ ಏನಾಗಿ ಕಾಣ್ಲಕತ್ತವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಹಾಗೆ ಅಲ್ಲಿ ಕಾಣೋದು. ಇಲ್ಲಿ ಏನ್ ಕಾಣ್ಲಿಕ್ಕತ್ತದ ನಿಮಗ? ಅಗ್ನಿ ರೂಪ ಹೋಗಿ ಇಲ್ಲಿ ಅಗ್ನಿಯಾಗಿ ಕಾಣ್ಲಿಕ್ಕತ್ತದ. ರೂಪ ತನ್ಮಾತ್ರೆ ಹೋಗಿ ನಿಮ್ಮ ಶರೀರದೊಳಗೆ ಅಗ್ನಿಯಾಗಿ ಕಾಣ್ಲಿಕ್ಕತ್ತದ. ಅಗ್ನಿ ಸರಿಗಿದ್ರೆ ಎಲ್ಲ ನಿಮ್ಮ ರೂಪ ಚಂದ ಇರ್ತದ. ಒಳಗ ಅಗ್ನಿ ಏನಾರ ಕಡಿಮೆ ಆಯ್ತಂದ್ರೆ ಡಾಕ್ಟರ್ ಬಲ್ಲಿ ಹೋದ ಕೂಡ್ಲೇನೆ ಮೊದಲ್ ಕೈ ಹಿಡಿದು ನೋಡ್ತಾನ, ಎದಿ ಮೇಲ ಹೊಟ್ಟಿ ಮೇಲೆ ಕೈ ಇಟ್ಟು ನೋಡ್ತಾನ, ಅಗ್ನಿ ಇವ್ರದ್ದು ಚೆನ್ನಾಗಿ ಆದೋ ಇಲ್ಲೋ. ಅಗ್ನಿ ಇಲ್ಲ ಅಂತಂದ್ರ ಇದು ಹೋಲಕ್ ತಯಾರಾಗ್ಯದ ಅಂತ ತಿಳ್ಕೊತಾನ.
ಒಳಗೆ ಡೈಜೆಷನ್ ಪವರ್, ನೋಡುವ ದೃಷ್ಟಿ, ಕೇಳುವ ಶಬ್ದ ಎಲ್ಲಾನು ಸರಿಯಾಗಿ ನಡಿಬೇಕಾದ್ರೆ ಒಳಗೆ ಅಗ್ನಿ ಸರಿಗಿರಬೇಕು. ಅಗ್ನಿ ತತ್ವ ಡೌನ್ ಆಗ್ಯದ ಅಂತಂದ್ರೆ ನೀವು ಮಾಡುವ ನಿತ್ಯ ಕ್ರಿಯೆಗಳಲ್ಲಿ ಎಲ್ಲ ಏರುಪೇರಾಗಿಬಿಡ್ತವೆ. ಅದಕ್ಕೆ ಅಗ್ನಿ ತತ್ವ ಸರಿಯಾಗಿರ್ಬೇಕು. ಅಲ್ಲಿ ರೂಪ ತನ್ಮಾತ್ರೆ ಇಲ್ಲಿ ಅಗ್ನಿಯಾಗಿ ತೋರ್ತಾ ಇದೆ. ಮತ್ತೆ ಸೂಕ್ಷ್ಮ ಶರೀರದಲ್ಲಿರುವ ರಸ ತನ್ಮಾತ್ರೆ ಇಲ್ಲಿ ಏನಾಗ್ಯದ? ಆಕಾಶ, ವಾಯು, ಜಲ ಅಗ್ನಿಯಾಗಿದ್ದು ಇಲ್ಲಿ ಜಲ ನೀರಿನ ರೂಪದಲ್ಲಿ ಅದು ಪ್ರಕಟ ಆಗ್ಲಕತ್ತದ. ಸ್ಥೂಲ ಭೂತಗಳು ಆಗ್ಲಕತ್ತವ. ಇವು ಸ್ಥೂಲ ಭೂತಗಳು, ಪಂಚ ಸೂಕ್ಷ್ಮ ತನ್ಮಾತ್ರೆಗಳು ಸೂಕ್ಷ್ಮ ಶರೀರದಲ್ಲಿ ಇದ್ದುವೆ ಏನಾಗ್ಲಕತ್ತವ? ಈ ಸ್ಥೂಲ ಶರೀರದೊಳಗ ಏನಾಯ್ತೀಗ? ಜಲ ಆಗಿ ಬಂತು, ಕಾಣ್ಲಿಕ್ಕತ್ತದ. ಜಲ ಕಾಣ್ಲಿಕ್ಕತ್ತದ. ಜಲ ಒಂದೇ ಸಲ ಇಲ್ಲ, ಜಲದ ಹಿಂದ ಅಲ್ಲಿ ರಸ ತನ್ಮಾತ್ರೆ ಕೆಲಸ ಮಾಡ್ಲಿಕ್ಕತ್ತದ. ರಸ ತನ್ಮಾತ್ರೆನೇ ಶರೀರದೊಳಗ ನೀರಾಗಿ ಕಾಣ್ಲಿಕ್ಕತ್ತದ. ನೀರಾಯ್ತು. ಮುಂದೆ ಸೂಕ್ಷ್ಮ ಶರೀರದೊಳಗಿರುವಂತ ಸೂಕ್ಷ್ಮ ತನ್ಮಾತ್ರೆ ಗಂಧ, ಅದು ಇಲ್ಲಿ ಏನಾಗಿ ತೋರ್ಸಕತ್ತದ? ಪೃಥ್ವಿಯಾಗಿ ಪ್ರಕಟ ಆಗ್ಲಿಕ್ಕತ್ತದ. ಪೃಥ್ವಿ ತತ್ವ ಮಣ್ಣದ ಇಲ್ಲ ನಿಮ್ ಶರೀರದೊಳಗೆ? ಮಣ್ಣಿಗೆ ಒಯ್ದು ಮುಚ್ಚಿದ ಮೇಲೆ ಮಣ್ಣಿನ ಭಾಗೆಲ್ಲ ಮಣ್ಣಿಗೆ ತಗೊಂಡ್ಬಿಡ್ತು, ನೀರಿನ ಭಾಗೆಲ್ಲ ನೀರಿಗೆ ತಗೋತದ, ಅಗ್ನಿ ಭಾಗ ಅಗ್ನಿ ತಗೋತದ, ಆಕಾಶದ ಭಾಗ ಆಕಾಶ ತಗೋತದ, ವಾಯುವಿನ ಭಾಗ ವಾಯು ತಗೊಂಡ್ಬಿಡ ಕಲ ಪಂಚಭೂತಗಳಲ್ಲಿ ಲೀನ್ ಆಗಿವ. ಮಣ್ಣಿನ ಶರೀರ ಹೀಗೆಲ್ಲ ಆಗ್ತಾವ. ಅದಕ್ಕ ಇವು ಏನಾದವು? ಸ್ಥೂಲ ಶರೀರ. ಜೀವಿಯ ಸ್ಥೂಲ ಶರೀರದಲ್ಲಿ ಪಂಚಭೂತಗಳು, 5 ಪಂಚಭೂತಗಳು. ಜೀವಿಯ ಸ್ಥೂಲ ಶರೀರಗಳಲ್ಲಿ 5 ಸ್ಥೂಲ ಭೂತಗಳು. ಸೂಕ್ಷ್ಮ ಶರೀರದಲ್ಲಿ ಅವೇ ಏನದವ? ಸೂಕ್ಷ್ಮ ತನ್ಮಾತ್ರೆಗಳು. ಅವೇ ಸ್ಥೂಲ ಶರೀರದೊಳಗ ಪಂಚಭೂತಗಳು. ಅಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳ್ತೀರಿ. ಇಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂತೇಳಿ ಇಲ್ಲಿ ಪ್ರಕಟ ಆಗ್ತವ. ಇವು ಕಣ್ಣಿಗೆ ಕಾಣ್ತವ, ಕೈಲಿಂತ ಮುಟ್ತೀರಿ, ನಿಮ್ಮ ಚರ್ಮಕ್ಕ ಎಲ್ಲ ಪಂಚ ಜ್ಞಾನೇಂದ್ರಿಯಗಳಿಗೆ ಅವು ಅನುಭವಕ್ಕೆ ಬರ್ತಾವ. ಆಮೇಲೆ ಏನಾಯ್ತು? ಅವು ಒಂದೊಂದು ತತ್ವದ 5 ಭೂತಗಳದವ. ಆಕಾಶದ 5 ತತ್ವಗಳದವ. ಆಕಾಶದ 5 ತತ್ವಗಳು ಯಾವುವು? ಶೋಕ, ಕಾಮ, ಕ್ರೋಧ, ಮೋಹ, ಭಯ. ಇವು ಆಕಾಶದ ತತ್ವಗಳು. ಈ ಆಕಾಶದ ತತ್ವಗಳ ಪೈಕಿ ಶೋಕ ಏನದ? ಇದು ಆಕಾಶದ್ದೇ ಸ್ವಂತದ್ದು. ಇದು ಮುಖ್ಯ ಭಾಗ. ಆಕಾಶದ ಸ್ವಂತ ಅರ್ಧ ಇಟ್ಕೊಂಡಿರಲ್ಲ. ಒಂದು ಹಣ್ಣು ತಂದು ಅರ್ಧ ನೀವು ಇಟ್ಕೊಂಡು ಉಳಿದ ಅರ್ಧದಾಗ 4 ಭಾಗ ಮಾಡಿ ಬೇರೆ ಅವ್ರಿಗೆ ಕೊಟ್ಟಿರಲ್ಲ. ಇದು ಕಾಮ, ಕ್ರೋಧ, ಮೋಹ, ಭಯ. ಇವು ಏನದವ? ಹೊರಗಿನಿಂದ ಬಂದು ಇವು. ಶೋಕ ಏನದ? ಒಳಗಿಂದೇ ಅದು, ತನ್ನ ಸ್ವಂತದ್ದು ಶೋಕ. ನಿಮ್ಮದು ನೀವು ದುಃಖ ಪಡ್ಲಿಕ್ಕೆ ಅದು ಮಂದಿ ಬೇಕೇನು? ಶೋಕ ಪಡೋದು. ಒಳಗೆ ಸುಮ್ಮನೆ ನಿಮ್ಮಟ್ಟಕ್ಕೆ ನೀವೇ ಏನಾರ ಸಂಕಟ ಪಟ್ಟುಕೊಂಡು ಇಲ್ಲಿ ಹಬ್ಬಕ್ಕೆ ಹೆಣ್ಮಗಳಿಗೆ ಚಲೋನೆ ಆರಾಮೇ ಅದಳ, ಪ್ರೀತಿಲಿಂತ ಒಂದು 4 ಮಂದಿ ಯಾಕೆ ಹೆಂಗಾಗಿದೆಲ್ಲ ನೀನು ಅಂತೇಳಿ ಏನೋ ಅಂದಾರ. 3-4 ಮಂದಿ ಹಂಗ ಅಂದ್ಬಿಟ್ರು. ಸ್ವಾಮಿ ನನಗೇನಾಗ್ಯದ ಅಂತ ನನಗೆ ತಿಳಿವಲ್ಲಾಗ್ಯದ, ಭಯ ಆಗ್ಲಕತ್ತದ, ಒಳಗ ಎದೆ ಡಬಾ ಅಲ್ಲಕತ್ತದ. ಅದಕ್ಕೆ ಹೆಂಗ ಇದು ನನಗೇನಾಗ್ಯದ? ನಾ ಚಲೋನೇ ಅದೀನಿ ಖರೆ, ಆದ್ರ ಮಂದಿ ಹಿಂಗ ಅನ್ಲಕತ್ತಾರಂದ್ರ ನನ್ನೊಳಗೇನೋ ಪರಕ್ ಆಗ್ಯದ. ಅದ್ ಏನಾಗ್ಯದ ನಿನಗೆ ಹೆಂಗ ಅನಿಸ್ತದ ಹೇಳಂದ. ನಾನು ಏನಂದ್ಬಿಟ್ಟೆ, ಯವ್ವ ಹೆಂಗಾಗ್ಬಿಟ್ಟಿದೆಲ್ಲ ಯವ್ವ ಅಂದ. ಸ್ವಾಮಿ ನಿನಗ ಹಂಗೆ ಅನ್ಸ್ಲಕತ್ತದೆ ನನ್ನ ಬಗ್ಗೆ ಅಂತ ಹುಚ್ಕೊಡಿ. ಮಂದಿ ಅನ್ನೋದಕ್ಕೆ ಹೇಳಿಕೆ ನೀನ್ ಹಿಂಗ ಆದ್ರೆ ಹತ್ತಿದೇನು? ನಿನ್ನೊಳಗೆ ನೀನ್ ಆನಂದ ಅದೀಯಾ ಇಲ್ಲ?
ಇದು ಇಲ್ಲದ ಶೋಕ ಒಳಗ ನೀನು ತುಂಬಿಕೊಂಡು ದುಃಖ ಪಟ್ರೆ ಹೆಂಗ ಅಂತೇಳಿ ಆಕಿ ತಿಳಿಸಿ ಹೇಳಿ ಶೋಕ ಕಡಿಮೆ ಮಾಡಿ ಆನಂದ ಮಾಡಿ ಕಳಿಸ್ತೇವೆ. ಹಿಂಗಿದೆ ಅನ್ನೋದು ಶೋಕ, ಕಾಮ ಅಂದ್ರೆ ಬಯಕೆ, ಕ್ರೋಧ, ಸಿಟ್ಟ, ಮೋಹ ಅಂತಂದ್ರ ಅಜ್ಞಾನದಿಂದ ಈ ಜಗತ್ತಿಗೆ ಅಂಟುಕೊಂಡಿರೋದು. ಯಾವುದೋ ವಸ್ತುಗೋ ವ್ಯಕ್ತಿಗೋ ಅದು ಒಂದಿನ ನಮ್ ಕೈ ಬಿಟ್ಟು ಹೋತದಂದ್ರೂ ಅದ್ರ ಮೇಲೆ ಬಹಳ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದು ಮೋಹ ಮತ್ತು ಭಯ. ನಮ್ಗ ಯಾವದರಿಂದ ಏನಾಗ್ತದ ಅನುಕೂಲ ಪ್ರತಿಕೂಲ ಅಂತ ಹೇಳಕ್ಕೆ ನೋಡ್ಕೊಂಡು ಯಾವ್ಯಾವ ಪ್ರತಿಕೂಲ ಅದಾವ ಅವೆಲ್ಲ ಯಾವಾಗ ಯಾವಾಗ ಮನಸ್ಸಿನಾಗ ನೆನಪಾತಾವ, ಮತ್ತೆ ಕಣ್ಣೆದರಿಗೆ ಕಾಣ್ತಾವ, ಅವಾಗ ಒಂದು ಭಯ ಅಂತ ಹುಟ್ಟುತ್ತಿರ್ತದ. ಇವೆಲ್ಲ ಆಕಾಶದ ತತ್ವಗಳು. ಆಕಾಶದ ತತ್ವಗಳು ಅಂತಂದ್ರೆ ಇವು ನೋಡ್ಲಕ್ಕೆ ಹೆಂಗ್ ಕಾಣಿಸ್ತಾವ? ಮನಸ್ಸಿನೂ ಅಂತೀವಿ ನಾವು. ಕಾಮ ಕ್ರೋಧ ಇವೆಲ್ಲ ಮನಸ್ಸಿನ ಸೂಕ್ಷ್ಮ ಶರೀರದ್ದು ಅಂತೀವಿ. ಸೂಕ್ಷ್ಮ ಶರೀರದ ತತ್ವಗಳು ತಂದು ಸ್ಥೂಲ ಶರೀರದಾಗ ಹಾಕ್ಯಾರಲ್ರಿ ಅಂತಂದ್ರ ನಿಶ್ಚಲ್ ದಾಸರು ಏನಂತಾರ? ಹಾಂಡ್ಯದಾಗ ನೀರ್ ಕಾಸ್ಲಾಕ್ ಇಟ್ಟಿರಿ, ಒಳಗಿರ ನೀರ ಸೂಕ್ಷ್ಮ ಶರೀರ, ಮ್ಯಾಲಿರ ಹಾಂಡ್ಯ ಸ್ಥೂಲ ಶರೀರ. ಆ ನೀರ್ ಕಾಯ್ದಾವ ಇಲ್ಲ ಅಂತೇಳಿ ಒಳಗ್ ನೀರ ಕೈ ಹಾಕ್ತಿರೋ ಏನ್ ಹಾಂಡ್ಯ ಮುಟ್ಟಿ ನೋಡ್ತಿರೋ? ನೀರ್ ಕಾಯ್ದಾವ ಇಲ್ಲ ಅಂತೇಳಿ ಹಾಂಡ್ಯ ಮುಟ್ಟಿ ನೋಡ್ತೀರಿ. ಹಿಂಗಾಗಿ ನಿಮಗೆ ಎಲ್ಲಿ ನಿಂತಾವು ಅನುಭವಕ್ಕೆ ಬರ್ತಾವ? ಸ್ಥೂಲ ಶರೀರದಿಂದ ನಿಮ್ಮ ಅನುಭವಕ್ಕೆ ಬರ್ತಾವ. ಹೀಗಾಗಿ ನೀವು ಸ್ಥೂಲ ಶರೀರದಾಗ ಹಾಕುವರಿ ಈ ತತ್ವಗಳಂತ ಹಾಕಿಸ್ಬಿಟ್ರು. ಹೌದು, ಕಾಲೇಜ್ ಹೋದ ಹುಡುಗರು ನೀರ್ ಕಾಸುಗಳಕ್ ಒಂದು ಹೀಟರ್ ಹತ್ತಿಟ್ಟಿರ್ತಾವ ಬಕೆಟ್ನಾಗ. ಅವ್ರು ಭಾರಿ ಹುಷಾರಿರ್ತಾರ. ಅದು ಯಾರು ಇರಂಗಿಲ್ಲ ಅವ್ರು ಅಲ್ಲಿ ಆಜು ಬಾಜು. ಅವ ಒಬ್ಬನೇ ಇರ್ತಾನ ರೂಮ್ನಾಗ. ನೀರ್ ಕಾಯ್ದವ ಇಲ್ಲ ಅಂತೇಳಿ ಅವ ಕರೆಂಟಿನ ಹೀಟರ್ ಒಳಗೆ ಇಳಿಬಿಟ್ಟಾಗ ಒಳಗ್ ಕೈ ಹಾಕ್ತಾನೇನೋ, ಹಾಕಲ್ಲ. ಬಕೆಟ್ ಮುಟ್ಟಿ ನೋಡ್ತಾನ ನೀರ್ ಕಾಯ್ದಾವಿಲ್ಲ. ಈಗ ಅದು ನೀರ ಕೈ ಹಾಕಿ ನೋಡಿದ್ರ ಸೂಕ್ಷ್ಮ ಶರೀರ, ಬಕೆಟ್ ಮುಟ್ಟಿ ನೋಡಿದ್ರ ಸ್ಥೂಲ ಶರೀರ. ನಿಮ್ಗೆ ಅನುಭವ ಎಲ್ಲಿದ್ ಬರ್ಲಿಕ್ಕತ್ತದ? ಸ್ಥೂಲ ಶರೀರಲಿಂತ ಅದು ಅನುಭವಕ್ಕೆ ಬರ್ಲಿಕ್ಕತ್ತದ. ಸಿಟ್ಟಿಗೆ ಬಂದವನ ಮುಖ ಹೆಂಗೆ ಆಗಿರ್ತದ, ಕಣ್ಣು ಕ್ಯಾಂಪ್ ಆಗಿರ್ತಾವ, ಬಾಯಿಲಿಂತ ಏನೇನೋ ಒದರ್ತಿರ್ತಾನ. ಎಲ್ಲ ಸ್ಥೂಲ ಶರೀರದ ಮೂಲಕನೇ ಇವೆಲ್ಲ ಆಗ್ತಿರ್ತಾವ. ಆಸೆ ಸಹಿತ ಕಾಮ ಸ್ಥೂಲ ಶರೀರದ ಮೂಲಕನೇ ವ್ಯಕ್ತ ಆಗ್ತದ. ನಮ್ಮ ಮನಸ್ಸಿನಾಗಿದ್ದ ಆಸೆ ಮಂದಿಗೆ ಏನ್ ಗೊತ್ತಾಗ್ತದ? ಬಾಯಿಲೆ ಹೇಳಿದ್ರೆ ಗೊತ್ತಾಗ್ತದ ಇಲ್ಲ? ಮನಸ್ಸಿನ ಒಳಗಿನ ಕಾಮ ನಮಗೇನ್ ಸಂಬಂಧ? ನಮ್ಮ ಮುಂದೆ ವ್ಯಕ್ತಪಡಿಸಿದಾಗ ಗೊತ್ತಾಗ್ತದ, ಹೌದಾ ಇಲ್ಲ? ಅದಕ್ಕೆ ಅವ್ರೇನ್ ಮಾಡ್ತಾರ? ಸೂಕ್ಷ್ಮ ಶರೀರದಾಗ ಇದ್ದದ್ದು ನಮಗೆ ಏನ್ ಸಂಬಂಧ ಇರ್ಲಾರ್ದಂಗೆ ಇರ್ತಾವ ಅವು. ಅದ್ರ ಬಗ್ಗೆ ತಲೆ ಕೆಡಿಸೋಳಕ್ ಹೋಗ್ಬೇಡ್ರಿ. ಸ್ಥೂಲ ಶರೀರದೊಳಗೆ ಅವು ಪ್ರಕಟ ಆಗ್ತಾವ. ಈ ಸ್ಥೂಲ ತತ್ವದಾಗ ಹಾಕೋಬೇಕು ಅಂತೇಳಿ ಒಂದು ವೈಚಾರಿಕದಿಂದ ಹೇಳಕ್ಕೆ ಗೊತ್ತಾಯ್ತಾ? ಆಕಾಶದ 5 ತತ್ವಗಳು: ಶೋಕ, ಕಾಮ, ಕ್ರೋಧ, ಮೋಹ, ಭಯ. ಶೋಕ ಏನದ ಅದರ ಆಕಾಶದ ಸ್ವಂತ ಮುಖ್ಯ ಭಾಗ. ಉಳಿದಿದ್ದು ಕಾಮ, ಕ್ರೋಧ, ಮೋಹ, ಭಯ ಇವು ಬೇರೆ 4 ಭೂತಗಳದವಲ್ಲ. ಆ ಭೂತಗಳದ ಅರ್ಧ ಹಣಕ್ಕೆ ಪೀಸ್ ತಿಂದದಲ್ಲ, ಅದರ ಸಲುವಾಗಿ ಇದೇನಾಗ್ತದ? ಒಂದೊಂದು ಸಣ್ಣ ಸಣ್ಣ ಪೀಸ್ ಇರ್ತಾವ ಶರೀರದೊಳಗೆ. ಮುಖ್ಯವಾಗಿ ಶೋಕ. ಮತ್ತೆ ಎಲ್ಲಿಗೆ ಬರ್ತದ? ವಾಯುವಿಗೆ ಬಂತು. ವಾಯುವಿನೊಳಗೆ ಏನದ? ಪ್ರಸಾರಣ, ಧಾವನ, ವಲನ, ಚಲನ, ಆಕುಂಚನ. ಈ ಪ್ರಸಾರಣ ಅಂದ್ರೆ ದಪ್ಪ ಆಗೋದು. ನಿಮ್ ಶರೀರ ದಪ್ಪ ಆಗೋದು ಕೂಳು ತಿನ್ನೋದ್ರಲಿಂದ ದಪ್ಪ ಆಗ್ಯದತ್ ಎಲ್ಲರೂ ತಪ್ಪು ತಿಳ್ಕೊಂಡಾರ. ಕೂಳಿಗೆ ದಪ್ಪ ಆಗಲ್ಲ ಶರೀರ, ವಾಯುವಿಗೆ ದಪ್ಪ ಆತು. ಪ್ರಾಣಾಯಾಮ ಸರಿಗೆ ಮಾಡ್ಲಿಲ್ಲ ಅಂತಂದ್ರ ದಪ್ಪರೆ ಆಗ್ತದ, ಸಣ್ಣರೆ ಆಗ್ತದ. ಪ್ರಾಣಾಯಾಮ ಚಲೋ ಮಾಡ್ಬೇಕು. ಆಕುಂಚನ ಮತ್ತು ಪ್ರಸಾರಣ ಇವೆರಡು ಏನದವ? ಪ್ರಾಣಾಯಾಮ ಯಾರು ಸರಿಗೆ ಮಾಡ್ತಾರ ಅವ್ರ ಶರೀರ ಇದು ಚೆನ್ನಾಗಿರ್ತದ. ಅದಕ್ಕೆ ಕೂಳ ನೀರ ಬಿಟ್ರೆ ವೀಕ್ ಆಗ್ತೀವಿ, ಜಾಸ್ತಿ ಉಂಡ್ರೆ ವಜ್ಜಾತೀವಿ ಅನ್ನೋದು ಸುಳ್ಳು ಮಾತು. ಏನಾಗಬೇಕು? ಪ್ರಾಣವಾಯುವಿನ ಸಂಚಾರದಿಂದ ಅದೇನಾಗ್ತದ? ಆಕುಂಚನ ಪ್ರಸಾರಣ ಆಗ್ತಿರ್ತದ. ಆಕುಂಚನ ಪ್ರಸಾರಣ ಮತ್ತೆ ಚಲನ, ವಲನ ಅಂತಂದ್ರೆ ಚಲನ ಅಂದ್ರೆ ಒಂದು ಜಾಗದಲ್ಲಿಂತ ಇನ್ನೊಂದು ಜಾಗಕ್ಕೆ ಹೋಗೋದು ಚಲನ. ನಮ್ಮೂರ್ಲಿಂತ ನಿಮ್ಮೂರಿಗೆ ಬಂದ್ರೆ ಚಲನ. ನಾ ಇಲ್ಲೇ ಕುಂತಲ್ಲೇ ಹಿಂಗ ಅಳ್ಳಾಡ್ತಿರ್ತೀನೇ ಇಲ್ಲ, ಕುಂತ ಜಾಗ ಬಿಟ್ಟು ಎಲ್ಲಿ ಹೋಗಲ್ಲ, ಅಳ್ಳಾಡೋದು ಬಿಟ್ಟಿಲ್ಲ. ಹಿಂಗ ಅಳ್ಳಾಡ್ಕೋತ ಕೂತಿರ್ತೀವಲ್ಲ, ಅದು ಅಳ್ಳಾಡೋದೇನು? ವಲನ.
ಚಲನ ವಲನ ಆಕುಂಚನ ಪ್ರಸಾರಣ ಮತ್ತಿನ್ನೇನದ ಧಾವನ ಅಂತಂದ್ರ ಓಡೋದು. ಇದೆಲ್ಲ ಓಟು ಗಾಳಿ ಕೆಲಸ. ಓಡ್ಲಕತ್ರ ಗಾಳಿ ಕೆಲಸ, ದಪ್ಪ ಆಗ್ಯಾರ ಗಾಳಿ ಕೆಲಸ, ನೋಡ್ಲಕ್ ತೆಳ್ಳಗಾಗ್ಯಾರ ಗಾಳಿ ಕೆಲಸ, ಚಲಿಸ್ಲಕತ್ತಾರ ಗಾಳಿ ಕೆಲಸ, ಕುಂತಲ್ಲೇ ಹಳ್ಳ್ಯಾಡಕತ್ತಾರ ಗಾಳಿ ಕೆಲಸ. ಈ ಮರ ಗಿಡಗಳೆಲ್ಲ ಸುಮ್ ನಿಂತಲ್ಲೇ ನಿಂತಾವಂತ ಕಾಣಿಸ್ತಿರ್ತದ, ಅವು ಕಂಟಿನ್ಯೂಸ್ ಹಳ್ಳ್ಯಾಡ್ತಿರ್ತಾವ, ಒಳಗೆ ಸೌಂಡ್ ಮಾಡ್ತಿರ್ತಾವ. ಎದಕ್ಕೆ? ವಾಯುವಿನ ಕೆಲಸ ನಡೆದಿರ್ತದ ಅಲ್ಲಿ. ಗೊತ್ತಾಯ್ತಾ? 5 ತತ್ವಗಳು, ವಾಯುವಿನ ತತ್ವಗಳು 5 ಸ್ಥೂಲಭೂತಗಳು, 5 ಆಕಾಶದ ತತ್ವಗಳು, 5 ವಾಯುವಿನ ತತ್ವಗಳು. ಒಟ್ಟೆಷ್ಟದು ಈಗ? 5 ಸ್ಥೂಲಭೂತಗಳು ಹೇಳಿವಿ, 5 ಆಕಾಶದ ಭೂತಗಳು ಹೇಳಿವಿ, 5 ವಾಯುವಿನ ತತ್ವಗಳು ಹೇಳಿವಿ. ಈಗ ಎಷ್ಟು ಹೇಳಿವಿ? ಆಕಾಶದ 5 ತತ್ವ, ವಾಯುವಿನ 5 ತತ್ವ, ಮತ್ತು ಇವು 5 ತತ್ವಗಳಿಗೆ ಮೂಲ ತತ್ವ ಅದಾವಲ್ಲ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಅವು ಅದಾವ ಇಲ್ಲ ಇದ್ರಾಗ? ಒಟ್ಟೇಸದು ಪಂಚಭೂತಗಳು 5 ಹೇಳಿನಿ, ಆಕಾಶದ 5 ತತ್ವಗಳು ಹೇಳಿನಿ, ವಾಯುವಿನ 5 ತತ್ವಗಳು ಹೇಳಿನಿ. ಪಂಚಭೂತಗಳು ಅದಾವ, ಆಕಾಶದ 5 ತತ್ವಗಳದಾವ, ವಾಯುವಿನ 5 ತತ್ವಗಳು ಹೇಳಿನಿ. ಪಂಚಭೂತಗಳು ಹೇಳಿನ, ಭೂಮಿ, ನೀರ, ಅಗ್ನಿ, ವಾಯು, ಆಕಾಶ 5 ಹೇಳಿನಿ. ಮತ್ತ ಆಕಾಶದು 5 ತತ್ವ ಹೇಳಿನಿ. ಶೋಕ, ಕಾಮ, ಕ್ರೋಧ, ಮೋಹ, ಭಯ, ಅದು 5, ಇದು 5 ಕೂಡಿದ್ರ 10. ಅದು ಮುಂದೆ ಮತ್ತಿನ 5 ಹೇಳಿನಿ. ಪ್ರಸಾರಣ, ಆಕುಂಚನ, ಧಾವನ, ಚಲನ, ವಲನ. ಎಷ್ಟದು ಈಗ? 15. 15 ತತ್ವ. ನಾನು ಕೊಟ್ಟದ ಹರ್ಕ ಪರ್ಕ 5 ಹೇಳಿರಿ, 2 ಹೇಳಿರಿ, 10 ಹೇಳಿರಿ. 100 ನೋಟ್ ಕೊಟ್ರ ಎಣಿಸಿಕೆ ಚಂದ ಹೇಳಕ್ ಬರಲ್ಲ. ನನ್ನ ರೊಕ್ಕ ಕಡಿಮೆ ಹೇಳಕತ್ತೀರಿ. 100 10 ನೋಟ್ ಕೊಟ್ರ 1000 ಆಗ್ಯದ ಅಂತ ಬಿಟ್ಟು 800 ಆಗ್ಯದ 600 ಆಗ್ಯದ ಅಂದ್ರೆ ನಾ ಹೆಂಗ್ ಮಾಡಿ? ಮತ್ತೀಗೇನಾಯ್ತು? ತೇಜದ ತತ್ವಗಳು. ತೇಜ ಇದು ಏನದ? ನಿದ್ರೆ, ತೃಷ. ಚಂದ ನಿದ್ದೆ ಬರ್ಬೇಕಾದ್ರ ಏನ್ ಹೇಳ್ತಾರ? ನಿದ್ದೆ ಸರಿ ಬರ್ಲಿಲ್ಲ ಅಂದ್ರ ಒಂದ್ ಕೌದಿ ಪೌದಿ ತಗೊಂಡು ಚಂದ ಹೊಚ್ಕೊಂಡು ಮಕ್ಕೋ. ಚಂದ ಹೊಚ್ಕೊಂಡು ಮಕ್ಕೊಂಡ್ರೆ ನಿದ್ದೆ ಬಂದ್ಬಿಡ್ತು. AC ಅದತ್ತೇಳಿ ಕಾಲ್ ಚಾಚ್ಕೊಂಡು ತಣ್ಣಗೆ ಗಾಳಿ ಅದತ್ತೇಳಿ ಏನು ಹೊಚ್ಕೊಳ್ಳೋರ್ ಮಕ್ಕೊಂಡ್ರ ಹಂಗೆ ಕಣ್ ತೆರ್ಕೊಂಡು ಏನೋ ಆಲೋಚನೆಗಳು ಬರ್ಲಕ್ ಹತ್ತಿ ಬಿಡ್ತಾವ. ಒಂದೇನಾರ ಮ್ಯಾಲ ಹೊಚ್ಕೊಂಡು ಮಕ್ಕೊಂಡ್ರೆ ನಿದ್ದೆ ಬಂದ್ಬಿಡ್ತು. ನಿದ್ದೆ ಬರ್ಬೇಕಾದ್ರೆ ಅಗ್ನಿ ತತ್ವ. ಮತ್ತೆ ಹಸಿವು ಆಗ್ಬೇಕಾದ್ರೆ ಅಗ್ನಿ ತತ್ವ. ಯಾಕೋ ನನಗೆ ಹಸಿವೇ ಆಗಲ್ದು ಅಂದ್ರೆ ಏನಾಯ್ತು? ಅಗ್ನಿ ತತ್ವ ಡಿಮೋಡದ. ನಿನ್ನೆ ತಿಂದದ್ದು ಡೈಜೆಷನ್ ಆಗಿಲ್ಲ, ಅದು ಹಂಗೆ ಕೂತದ ಎದ್ಯಾಗ, ಬಾಯಾಗ, ಹುಳಿ ಹಿಡಿಯಗು, ಖಾರ, ಅಸಿಡಿಟಿ, ಗ್ಯಾಸು ಏನೋ ಆಲಕತ್ತದ. ಅಗ್ನಿ ತತ್ವ ಸರಿಗಿತ್ತಂದ್ರ ಮುಂಜಾನೆ ತಿಂದದ್ದು ಸಂಜೆಗೆ ಖಾಲಿ ಮಾಡ್ತದ, ಸಂಜೆಗೆ ತಿಂದದ್ದು ಮುಂಜಾನೆ ಖಾಲಿ ಮಾಡ್ತದ. ನಮ್ಮ ಮಾಂತೇಶ ಗುರುಗಳಿಗೆ ಕೇಳಿದ್ರೆ ಎಲ್ಲ ಹೇಳ್ತಾರೆ ಹೆಂಗ್ ಖಾಲಿ ಮಾಡ್ಬೇಕಂತ. ಅಗ್ನಿ ತತ್ವ. ಇದು ತೃಷ. ಮತ್ತೆ ನಿದ್ರೆ, ತೃಷ, ಕ್ಷುಧ. ತೃಷ ಅಂತಂದ್ರೆ ನೀರಡಿಕೆ. ನೀರಡಿಕೆ ಅಂದ್ರೆ ಬಾಯಾರಿಕೆ. ದಿನ ಒಂದು 3 ಲೀಟರ್ಲಿಂತ 5 ಲೀಟರ್ ನೀರು ನಿಮ್ ಶರೀರಕ್ಕೆ ಬೇಕು, ಕುಡಿಬೇಕು. ಅದಕ್ಕೆ ನಿದ್ರೆ, ತೃಷ, ಕ್ಷುಧ ಅಂದ್ರೆ ಹಸಿವು. ನಿದ್ರೆ ಅಂದ್ರೆ ನಿದ್ರೆ, ತೃಷ ಅಂತಂದ್ರೆ ಬಾಯಾರಿಕೆ, ಕ್ಷುಧ ಅಂದ್ರೆ ಹಸಿವು. ಮತ್ತೆ ಕಾಂತಿ ಮತ್ತು ಆಲಸ್ಯ. ಮುಖದೊಳಗ ತೇಜಸ್ಸು ಮತ್ತು ಆಲಸ್ಯ. ಸಾಕಪ್ಪ ಸ್ವಲ್ಪ ರೆಸ್ಟ್ ತಗೊಳಮು ಅಂತೇಳಿ ಒಂದ್ ಸ್ವಲ್ಪ ಸಾಕಂತೇಳಿ ಬಿಟ್ಟು ಉಶ್ಯಪ್ಪ ಅಂತೇಳಿ ಕುಂದಿರ್ತಾರಲ್ಲ, ಅದೆಲ್ಲ ಆಲಸ್ಯ, ರೆಸ್ಟ್ ಮಾಡೋದು. ಇವೆಲ್ಲ ಏನದವ? ತೇಜದ ತತ್ವಗಳು. ನಿದ್ದೆ, ತೃಷ, ಕ್ಷುಧ, ಕಾಂತಿ, ಆಲಸ್ಯ. ಈ 5 ತತ್ವಗಳಲ್ಲಿ ಕಾಂತಿ ಇದ್ರೆ ಎಲ್ಲರೂ ಚಂದ ಲವಲವಿಕೆಯಿಂದ ನಕ್ಕೋತ
ಉತ್ಸಾಹದಿಂದ ಇದ್ರೆ ಎಲ್ಲರಿಗೂ ಮಾತಾಡಿಸ್ಲಕ್ಕ ಮನಸ್ಸು ಬರ್ತದೆ. ಕಾಂತಿಹೀನವಾಗಿ ಮುಖ ಎಕ್ಕಡೋ ಇಟ್ಕೊಂಡು ಕುಯ್ ಅಂತೇಳಿ ನಾಯಿ ಕುನಿ ಮಾಡ್ದಂಗೆ ಮಾಡಿದ್ರೆ ಆಗಂಗಿಲ್ಲ. ಅದಕ್ಕೆ ಇವೆಲ್ಲ ತೇಜದ ತತ್ವಗಳು ಸರಿಗಿರ್ಬೇಕು. ನಮ್ಮ ರೂಪ ಚೆನ್ನಾಗಿರ್ಬೇಕಾದ್ರೆ ನಿದ್ದೆ ಸರಿಯಾಗಿ ಆದವನು ಯಾರು ನಿದ್ದೆ ಸರಿಯಾಗಿ ಮಾಡಿರ್ತಾರ, ಯಾರು ನಿದ್ದೆ ಸರಿಯಾಗಿರ್ತದ ಅವ್ರ ಲಕ್ಷಣ ಚಂದ ಇರ್ತದ. ಮತ್ತು ಅತಿಯಾದಿ ನಿದ್ದೆ ಮಾಡಿದವನಿಗೆ ಲಕ್ಷಣ ಅಸಹ್ಯ ಇರ್ತದ. ನಿದ್ದೆ ಸರಿಗಿಲ್ಲ ಅಂದ್ರೂ ಅಸಹ್ಯ ಇರ್ತದ. ತೃಷ, ಯಾರು ನೀರು ಸರಿಯಾಗಿ ಕುಡಿತಿರ್ತಾರ ಅವ್ರ ಆರೋಗ್ಯ ಸರಿಗಿರ್ತದ. ನೀರು ಸರಿಯಾಗಿ ಕುಡಿಲಿಲ್ಲ ಅವ್ರ ಆರೋಗ್ಯ ಸರಿಗಿರಂಗಿಲ್ಲ. ಅವ್ರ ಸಮೀಪವಾದ್ರ ವಾಸನೆಗಳು ಬರ್ತಿರ್ತಾವ, ಕೆಟ್ಟ ವಾಸನೆಗಳು. ನೀರು ಯಾರು ಸರಿಗೆ ಕುಡಿಯಂಗಿಲ್ಲ ಅವ್ರ ಅಪಾನ ವಾಯು ಏನಾರ ತ್ಯಾಗ ಮಾಡಿದ್ರು ಅಂದ್ರ ಇಡೀ ಓಣಿ ಎಲ್ಲ ಹೊಲಸು ವಾಸನೆ ಹಬ್ಬಿಸ್ತಿರ್ತಾರ. ಯಾರು ಸರಿಯಾಗಿ ನೀರು ಕುಡಿತಿರ್ತಾರ ಅವರ ಅಪಾನ ವಾಯು ಕೂಡ ದುರ್ನಾಥದಿಂದ ಕೂಡಿರಂಗಿಲ್ಲ. ಮತ್ತೆ ಕ್ಷುಧ ಅಂತಂದ್ರೆ ಹಸಿವು, ಕರೆಕ್ಟ್ ಟೈಮಿಗೆ ಹಸಿವು, ಇಷ್ಟಪಟ್ಟು ಊಟ ಮಾಡೋದು, ಡೈಜೆಷನ್ ಇವೆಲ್ಲನೂ ತೇಜ ತತ್ವದಿಂದ ಆಗ್ತದ. ಮತ್ತೆ ಕಾಂತಿ ಅಂತಂದ್ರ ಹೊಳಪು ಇರ್ಬೇಕು. ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಹೊಳಪು ಮಾಡ್ಕೊಳ್ಳೋದು ಹೊಳಪು ಅಲ್ಲ, ಹೊರಗಿನ ಹೊಳಪದು, ಒಳಗಿನ ಹೊಳಪು ಇರ್ಬೇಕು. ಒಳಗಿನ ಕಾಂತಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಈ ಒಂದು ಅಗ್ನಿ ತತ್ವ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಮತ್ತೆ ಆಲಸ್ಯ, ರೆಸ್ಟ್ ಮಾಡೋದು ಇವೆಲ್ಲ ಏನದಲ್ಲ ಅಗ್ನಿ ತತ್ವದಿಂದಲೇ ಇವೆಲ್ಲ ಇರ್ತವೆ. ಈಗ ಆಕಾಶ ತತ್ವದ 5 ತತ್ವಗಳ ಪೈಕಿ ಶೋಕ ಅದರದು ಮುಖ್ಯ ಭಾಗ. ಮತ್ತ ವಾಯು ತತ್ವದ 5 ತತ್ವಗಳದವಲ್ಲ, ಪ್ರಸಾರಣ, ಧಾವನ, ಚಲನ, ವಲನ, ಆಕುಂಚನ. ಇದ್ರೊಳಗೆ ವಾಯುವಿನ ಮುಖ್ಯ ಭಾಗ ಯಾವುದು? ಮುಖ್ಯ ತತ್ವ ಧಾವನ. ಧಾವನ ಓಡೋದು, ಗಾಳಿ ಕೆಲಸ ಏನು ಓಡೋದದು ಧಾವನ. ಮತ್ತು ಅಗ್ನಿ ಮುಖ್ಯ ತತ್ವ ಯಾವುದು? ನಿದ್ರಾ, ತೃಷ, ಕ್ಷುಧ, ಕಾಂತಿ, ಆಲಸ್ಯ. ಇದ್ರೊಳಗ ಇದ್ರದ್ದು ಅಗ್ನಿದೇ ಮುಖ್ಯ ಭಾಗ. ಅರ್ಧಕ್ಕರ್ಧ ತಾನೇ ಇಟ್ಕೊಂಡದಲ್ಲ, ಅದರ ಗುಣ ಯಾವುದು? ಕ್ಷುಧ. ಹಸಿವು. ಹಸಿವು ಬಹಳ ಮುಖ್ಯ. ಹಸಿವು ಸರಿಗಿರ್ಲಿಲ್ಲ ಅಂತಂದ್ರ ಯಾ ಕೆಲಸನೂ, ನಿದ್ದಿನೂ ಸರಿಯಾಗಲ್ಲ, ನೀರಡಿಕೆನೂ ಸರಿಯಾಗಲ್ಲ, ಕಾಂತಿನೂ ಇರಲ್ಲ. ಏನಾಗ್ತದ? ಏನು ಮಾಡಕ್ ಮನಸ್ಸು ಬರಂಗಿಲ್ಲ, ಆಲಸ್ಯ ಹೆಚ್ಚಾಗ್ತದ, ಕ್ಷುಧ. ಇವ್ರ ಬಗ್ಗೆ ಏನ್ ಮಾಡ್ಬೇಕು ನೀವು? ಶಿವಾನಂದ ಮಠದ ಬುಕ್ ತರಿಸ್ಕೊಂಡಿರಲ್ಲ ವಿಚಾರ. ನಾನೇನ್ ಬಹಳ ದೊಡ್ಡ ಪಂಡಿತ ಅಲ್ಲ, ಇಲ್ಲಿದ್ದೇ ಹೇಳಕತ್ತೀನಿ. ನೀವೇನ್ ಬಹಳ ದೊಡ್ಡ ಬಾಯಿ ತೆರ್ಕೊಂಡು ಕೂತ್ ಕೇಳೋದೇನ್ ಬೇಕಾಗಿಲ್ಲ. ಮೂರನೇ ಕಲ ನಿಮ್ದು ಶಿವಾನಂದ ಮಠದ ವಿಚಾರ ಚಂದ್ರೋದಯ ಅದಲ್ಲ. ದೇಹ ತೀನಕ ಮೈ ದೃಷ್ಟಾಹು, ದೇಹ ತೀನಕ ಮೈ ದೃಷ್ಟಾಹು ಅಂತೇಳಿ ಏನ್ ಬುಕ್ ಅದಲ್ಲ, ಆ ಒಂದು ಕಲಾ, ಮೂರನೇ ಕಲಾ, ಪೇಜ್ ನಂಬರ್ 24. ಇದರೊಳಗ ಚಂದ ಕುಂತು ಓದ್ಕೊಳ್ರಿ. ನಿಮ್ ಭೂತಗಳು ಸೂಕ್ಷ್ಮ ಶರೀರದೊಳಗ, ಸ್ಥೂಲ ಶರೀರದೊಳಗ ಇವೆಲ್ಲ ಹೆಂಗ್ ಕೆಲಸ ಮಾಡ್ತಾವಂತೇಳಿ ಎಲ್ಲ ಡಿಟೇಲ್ ಆಗಿ ಸ್ಟಡಿ ಮಾಡಿ ಒಂದೊಂದು ತತ್ವ ಒಂದೊಂದು ದಿನ ಹೇಳೇನಿ ನಾನು. 25 ತತ್ವ ಅಂದ್ರೆ 25 ತಿಂಗಳಗಟ್ಲೆ ಹೇಳೇನಿ ನಾನು. ಅದೆಲ್ಲ ಹಿಂದಿನೂ ಏನ್ ಮಾಡ್ಬೇಕು? ಪಾಠಗಳು ತೆಗೆದುಕೊಂಡು ಕೇಳ್ರಿ. ಅವೆಲ್ಲ ಏನು ಕೇಳ್ಕೊತ್ ಕುಂದಮ್ರಿ ನಿಮ್ ಹಳಿ ಕತ್ತಿ ಅಂದ್ರೆ ಈ ಬುಕ್ ತಗೊಳ್ರಿ. ಪೇಜ್ ನಂಬರ್ 24, 25, 26 ಒಳಗೆ ಇವೆಲ್ಲ ಹೇಳ್ಯಾರ. ಇವುಗಳನ್ನ ನೋಡ್ಕೊಳ್ರಿ. ಏನ್ ಗೊತ್ತಾಯ್ತು ನಿಮ್ಗ? ಮೂರನೇ ಕಲಾ, ವಿಚಾರ ಚಂದ್ರೋದಯ. ಮತ್ತೆ ಎಲ್ಲರೂ ಬಹಳ ಮಂದಿ, ಒಂದು 20 ಮಂದಿ ವಿಚಾರ ಚಂದ್ರೋದಯ ಬರದಾರ. ಅದ್ರೊಳಗೆ ನಾವು ಶಿವಾನಂದ ಮಠದ ಬಗ್ಗೆ ಪೇಜ್ ರೆಫರೆನ್ಸ್ ಏನ್ ಹೇಳ್ತೀವಿ, 24ನೇ ಪೇಜು. ಅದರದ ಕಲಾದ ಹೆಸರು ಏನಪ್ಪ ಅಂದ್ರೆ ದೇಹ ತೀನಕ ಮೈ ದೃಷ್ಟಾಹು ಅಂತ. ಮೂರನೇ ಕಲಾದ ನಮ್ಮ ಹತ್ರ ಬುಕ್ ಇಲ್ಲ ಅಂತಂದ್ರೆ ಹಿಂದಿನ ಲಿಂಕ್ ತೆಗಿರಿ. 1ನೇ ಲಿಂಕ್ನೊಳಗೆ ಅದ, ಯೂಟ್ಯೂಬ್ ಲಿಂಕ್. 1ನೇ ಲಿಂಕ್ ಒಳಗ ಬ್ರೌಸ್ ಮಾಡ್ರಿ. ಅದ್ರೊಳಗೆ ಮೂರನೇ ಕಲಾದ ಪಾಠಗಳು ಕೇಳ್ರಿ. ಡೈರೆಕ್ಟ್ ನಾವೇ ಡೀಟೇಲ್ ಆಗಿ ಹೇಳಿದ ಪ್ರವಚನಗಳದವ, ಅವತ್ತೆಲ್ಲ ಕೇಳೋದ್ರಿಂದ ಆರೋಗ್ಯ, ಮನಸ್ಸು ಎಲ್ಲ ಸುಧಾರಣೆ ಆಗ್ತದೆ. ಈಗ ಅಗ್ನಿ ತತ್ವದ ಮುಖ್ಯ ಭಾಗ ಯಾವುದು ಅಂದ್ರೆ ಕ್ಷುಧ. ಮತ್ತೆ ಅಗ್ನಿ ಆದ್ಮೇಲೆ ಜಲತತ್ವ. ಜಲತತ್ವದ 5 ಮತ್ತೆಷ್ಟದ? 15 + 5 ಕೂಡಿ 20 ಇಲ್ಲ ಅಗ್ನಿ ತತ್ವದ ಹಿಡಿದು
ಈಗ ಜಲತತ್ವದ ಹೇಳಿದ್ರೆ 25 ಆತಾವ. ಜಲತತ್ವದೊಳಗೆ ಏನದ? ಜೊಲ್ಲು. ಮತ್ತೆ ಬಾಯಿಯೊಳಗೆ ಜೊಲ್ಲದಲ್ಲ, ಜೊಲ್ಲು. ಒಳಗೆ ಜೊಲ್ಲದ, ಹೊರಗೇನದ? ಬೆವರದ. ಒಳಗಿಂದಕ್ಕ ಜೊಲ್ಲ, ಸಿಂಬಳ, ಕಫ ಹಿಂಗೆಲ್ಲ ಏನೇನೋ ಅಂತೀವಿ ಒಳಗಿದ್ದ ಭಾಗಕ್ಕ. ಹೊರಗೆ ಬಂತು ಅಂತಂದ್ರೆ ಅದು ಬೆವರು ಅಂತೀವಿ. ಮತ್ತೇನ್ ಮಾಡ್ತೀವಿ? ಮೂತ್ರ, ಮತ್ತೆ ಶುಕ್ರ ಮತ್ತು ಶೋಣಿತ. ಶುಕ್ರ ಅಂದ್ರೆ ಗಂಡಸ ಮಕ್ಕಳ ಬಲ್ಲಿ ವೀರ್ಯ, ಹೆಣ್ಮಕ್ಳ ಬಲ್ಲಿ ಶುಕ್ಲ. ಶುಕ್ಲ ಮತ್ತು ಶುಕ್ರ, ಶುಕ್ಲ ಮತ್ತು ವೀರ್ಯ ಕೂಡಿದ್ರೆ ಒಂದೇ ಶಬ್ದ ಶುಕ್ರ. ಶುಕ್ರ ಅಂದ್ರ ಗಂಡಸ ಮಕ್ಕಳ ಬಲ್ಲಿ ವೀರ್ಯ ಅಂತ ತಯಾರಾಗ್ತದೆ. ಹೆಣ್ಣು ಮಕ್ಕಳ ಬಲ್ಲಿ ಶುಕ್ಲ ಧಾತು, ಶುಕ್ಲ. ಹೆಣ್ಣು ಮಕ್ಕಳ ಬಲ್ಲಿದು ಶುಕ್ಲ ಧಾತು, ಗಂಡಸ ಮಕ್ಕಳ ಬಲ್ಲಿದು ವೀರ್ಯ ಧಾತು. ಈ ಎರಡೂ ಧಾತುಗಳಿಗೆ ಕಾಮನ್ ಆಗಿ ಬಳಸೋದು ಶುಕ್ರ ತತ್ವ. ಶುಕ್ರವಾರ ಅಂತಿರಲ್ಲ, ಅದೇ ಶುಕ್ರ ತತ್ವ. ಇವು ಏನಪ್ಪ ಅಂತ? ಶುಕ್ರ. ಶೋಣಿತ ಅಂದ್ರೆ ರಕ್ತ. ಇವೆಲ್ಲ ಓಸು ಜಲದ ತತ್ವಗಳು. ಜೊಲ್ಲು, ಬೆವರು, ಮೂತ್ರ, ಶುಕ್ರ, ಶೋಣಿತ. ಇವು 5 ತತ್ವಗಳದವ. ಈ ಜಲ ತತ್ವದೊಳಗ ಜೊಲ್ಲಂತೂ ಏನು ಹೇಳೋದ್ ಬೇಕಾಗಿಲ್ಲ, ಎಲ್ಲ ಅದ್ರಾಗ ಬರ್ದಾರ, ಕೇಳ್ರಿ. ಬೆವರು ಅದ್ರ ಬಗ್ಗೆ ಎಲ್ಲ ಅದ್ರಾಗ ಆದ, ಕೇಳ್ರಿ, ಓದ್ರಿ. ಮೂತ್ರದ ಬಗ್ಗೆ ಏನ್ ಹೇಳೋದ್ ಬೇಕಾಗಿಲ್ಲ. ಈ ಶುಕ್ರ ಅಂದ್ರೆ ಏನು ಅನ್ನೋದು ಬಿಡಿಸಿ ಹೇಳಿನಿ. ಮತ್ತೆ ಶೋಣಿತ ಅಂದ್ರೆ ರಕ್ತ. ಇವು ಜಲತತ್ವಗಳು. ಈ ಜಲತತ್ವಗಳಲ್ಲಿ ಈ ಮುಖ್ಯ ಭಾಗ ಯಾವ್ದಂದ್ರೆ ಶುಕ್ರ ಭಾಗನೇ ಈ ಜಲದ ಮುಖ್ಯ ಭಾಗ, ಶುಕ್ರ. ಇದಕ್ಕೇನಂತಾರ? ಜೀವ ಜಲ ಅಂತಾರ. ಇದ್ರೊಳಗ ಜೀವಿಗಳು ಹುಟ್ಟತಾವ. ಇದ್ರಲಿಂತೆ ಜೀವಿಗಳು ಹುಟ್ಟದು. ನೀರೊಳಗೂ ಹುಟ್ಟತಾವ, ಗಾಳ್ಯಾಗನು ಹುಟ್ಟತಾವ, ಶರೀರದಾಗನು ಹುಟ್ಟತಾವ. ಎಲ್ಲಿ ಹುಟ್ಟಿದ್ರು ಆ ಜಲತತ್ವನೇ ಈ ಜೀವಿಗಳ ಸೃಷ್ಟಿಗೆ ಕಾರಣ ಆದ. ಹಿಂಗಾಗಿ ಇವು 5 ತತ್ವಗಳು. ಡಿಟೇಲ್ ಆಗಿ ಹೇಳಂಗಿಲ್ಲ, ಇದು ತಗೊಂಡು ಓದ್ಕೊಳ್ರಿ, ಪಾಠ ಕೇಳ್ಕೊಳ್ರಿ, ಹಿಂದೆಲ್ಲ ಅದಾವ. ನೆಕ್ಸ್ಟ್ ಏನಾಯ್ತು? ಲಾಸ್ಟಿಗೆ ಪೃಥ್ವಿ ತತ್ವ. ಪೃಥ್ವಿ ತತ್ವದೊಳಗೆ ಇದು 25 ಅದು ಇಲ್ಲ. ಈಗ ಜಲತತ್ವಗಳು 5 ಹೇಳಿದ್ರೆ 25 ತತ್ವಗಳಾದವು. ನೆಕ್ಸ್ಟ್ ಪೃಥ್ವಿ ತತ್ವದ 5 ತತ್ವಗಳು ಹೇಳಿದ್ರೆ 30 ತತ್ವಗಳಾದವು. 5 ಭೂತಗಳ 5 ತತ್ವ ಅಂದ್ರೆ 25 ಆದವು. ಮತ್ತ ಅವು 5 ಭೂತಗಳು ಹಿಡಿಬೇಕಲ್ಲ ಇದ್ರಾಗ, ಅವು ಇದ್ರೆ ಇವೆಲ್ಲ ಇರ್ತಾವ. ಒಟ್ಟು ಎಷ್ಟಾಯ್ತು? 30 ತತ್ವಗಳು. ಸ್ಥೂಲ ತತ್ವ, ಸೂಕ್ಷ್ಮ 25 ತತ್ವ. ಅವು 25, ಇದು 30 ಕೂಡಿದ್ರೆ ಎಷ್ಟಾಯ್ತು? ಇದು 50, ಇದು 30, ಅದು 25 ಕೂಡಿದ್ರೆ 55 ತತ್ವ. ಅದು ಈಗ ಅಲ್ಲಿ ವಿಚಾರ ಚಂದ್ರದಾಗ, ವಿಚಾರ ಸಾಗರದಾಗ ಏನ್ ಮಾಡ್ಯಾರ? 25 ತತ್ವ ಮಾಡ್ಯಾರ. ಸ್ಥೂಲ ಶರೀರದಾಗ 25 ತತ್ವ, ಸೂಕ್ಷ್ಮ ಶರೀರದಾಗ 17 ತತ್ವ ಅಂತ ಹೇಳ್ಯಾರ. ಅಷ್ಟೇ, ಅಲ್ಲಿ ಹೆಂಗ್ ಹೇಳ್ಯಾರ ಹಂಗೆ ತಿಳ್ಕೋಬೇಕು. ಇಲ್ಲೇನು? ಪೃಥ್ವಿ ತತ್ವ. ಇಲ್ಲಿ ರೋಮ, ತ್ವಚ, ನಾಡಿ, ಮಾಂಸ, ಅಸ್ಥಿ. ರೋಮ ಅಂದ್ರೆ ಕೂದಲು, ತ್ವಚ ಅಂದ್ರೆ ಚರ್ಮ, ನಾಡಿಗಳಂದ್ರೆ ಒಳಗೆ ನಾಡಿಗಳದಾವ, ನರ ನಾಡಿಗಳು. ಅವು ಇದ್ರದ್ದು ಏನ್ ಕೆಲಸ? ನಾಡಿದು ಏನಾರ ಆಯ್ತಂದ್ರೆ ನಿಮ್ಮ ಬ್ರೈನಿಗೆ ಕನೆಕ್ಷನ್ ಇರ್ತಾವ ನಾಡಿಗಳು. ನಾಡಿ, ರಕ್ತನಾಳ ಬೇರೆ. ರಕ್ತನಾಳಗಳು ಹೃದಯಕ್ಕೆ ಕನೆಕ್ಷನ್ ಅದಾವ. ನರಗಳು ಬ್ರೈನಿಗೆ ಕನೆಕ್ಷನ್ ಅದಾವ, ಮೆದುಳಿಗೆ ಕನೆಕ್ಷನ್ ಅದಾವ. ಅವು ಅಡ್ಡು ಕೂಡ ಇದಕ್ಕೆ ನಾಡಿ ಅಂತಾರ. ನಾಡಿ. ವೇನ್ಸ್, ಬ್ಲಡ್ ವೇನ್ಸ್ ಅಂತಾರ. ಬ್ಲಡ್ ವೇನ್ಸ್, VAINS. ಅವು ಏನದಾವ? ರಕ್ತಕ್ಕೆ ಸಂಬಂಧಪಟ್ಟು ಅದಾವ. ನರ್ವ್ಸ್ ಅಂತಾರ. ನರಗಳು ಬ್ರೈನಿಗೆ ಸಂಬಂಧ. ನರಗಳು ಏನ್ ಮಾಡ್ತಾವ? ಎಲ್ಲೇ ಏನಾರೆ ಆದ್ರೆ ಸಂದೇಶಗಳನ್ನ ಮೆದುಳಿಗೆ ಕಳಿಸ್ತಾವ. ಈ ರಕ್ತನಾಳಗಳ ಕೆಲಸ ಏನು? ಸ್ವಚ್ಛನ ರಕ್ತ ಹೃದಯದಿಂದ ಶರೀರಕ್ಕೆ ಹರಿಸೋದು, ಮತ್ತ ಶರೀರದೊಳಗ ಹೊಲಸಾದ ರಕ್ತ ಏನದ ಹೊಳ್ಳಿ ಮತ್ತೆ ಹೃದಯಕ್ಕೆ ತರೋದು, ತಂದು ಸ್ವಚ್ಛ ಮಾಡ್ಕೊಂಡು ಹೋಗೋದು. ಈಗ ಫ್ಯಾಕ್ಟ್ರಿಗಳಿಗೆ ಲಾರಿಗಳು ಬರ್ತಾವಲ್ರಿ, ಕಚ್ಚಾ ಮಾಲ್ ತಗೊಂಡು ಬರೋ ಲಾರಿ, ಸಿದ್ಧ ವಸ್ತುಗಳನ್ನು ತಗೊಂಡೋಗೋ ಲಾರಿ,
ಹಾಂಗ ಹಾರ್ಟ್ ಅದೊಂದು ಫ್ಯಾಕ್ಟರಿ ಇದ್ದಂಗ. ಮಲಿನ ರಕ್ತನಾಳಗಳು ನೀಲಿ ಬಣ್ಣದ ರಕ್ತ ತಗೊಂಡು ಬರ್ತಾವ, ಅಲ್ಲಿ ಹೃದಯದೊಳಗೆ ತಂದು ಸ್ವಚ್ಛ ಮಾಡಿಕೊಂಡು ಮತ್ತೇನ್ ಮಾಡ್ತಾವ, ಸ್ವಚ್ಛನ ರಕ್ತ ತಗೊಂಡು ಕೆಂಪು ರಕ್ತನಾಳಗಳಲ್ಲಿ ಹರಿತಾವ. ರಕ್ತದ ಕೆಲಸ ಏನು? ರಕ್ತ ಹರಿದು ಏನ್ ಮಾಡ್ತದ? ರಕ್ತ ತಯಾರಾಗಿ ಏನ್ ಮಾಡ್ತದ? ರಕ್ತ ಏನ್ ಕೆಲಸ ಮಾಡ್ತದ? ಗ್ಲುಕೋಸು ಆಕ್ಸಿಜನ್ ಎರಡು ಬೇಕು. ಜೀವಕೋಶ ಬದುಕಬೇಕಾದ್ರೆ ಗ್ಲುಕೋಸ್ ಬೇಕು, ಆಕ್ಸಿಜನ್ ಬೇಕು. ಇದನ್ನೆಲ್ಲ ಸಪ್ಲೈ ಮಾಡೋದು ರಕ್ತದ ಕೆಲಸ. ಆಯ್ತು. ನೆಕ್ಸ್ಟ್ ಏನಪ್ಪ? ಪೃಥ್ವಿ ತತ್ವ. ಎಲ್ಲ ಹೇಳಿ ಮೊದಲ. ಪೃಥ್ವಿ ತತ್ವದೊಳಗೆ ರೋಮ, ತ್ವಚ, ನಾಡಿ, ಮಾಂಸ, ಇದ್ರೊಳಗ ರಕ್ತನಾಳ, ನಾಡಿ ಒಳಗೆ ರಕ್ತನಾಳನೂ ಬರ್ತದ, ಮತ್ತ ನರಗಳು ಬರ್ತವೆ. ಎಲ್ಲ ಬಂತು, ಎಲ್ಲ ಕೂಡಿ ನಾಡಿ ಮಿಡಿತದೆಲ್ಲ ಆಯ್ತು. ನೆಕ್ಸ್ಟ್ ಮಾಂಸ, ಮತ್ತೆ ಅಸ್ಥಿ. ಅಸ್ಥಿ ಅನ್ನೋ ಎಲುಬುಗಳು. ಇದ್ರೊಳಗ ಇದರದೇ ಮುಖ್ಯ ಭಾಗ ಯಾವದಪ್ಪ ಅಂತಂದ್ರೆ ಅಸ್ಥಿ. ಪೃಥ್ವಿಯ ಮುಖ್ಯ ಭಾಗ ಅಸ್ಥಿ. ಉಳಿದು ಏನದವ ಬೇರೆ ತತ್ವಗಳು ಸೇರಿ ಆಗ್ಯಾವ. ಅಸ್ಥಿ ಕೇವಲ ಪೃಥ್ವಿ ತತ್ವದಿಂದ ಆಗ್ಯದ. ಹಿಂಗ ಎಷ್ಟಾದವು ಇವು ಸ್ಥೂಲ ಶರೀರಗಳ? ಸ್ಥೂಲ ಶರೀರದ 25-30 ತತ್ವ. ಸ್ಥೂಲ ಶರೀರದೊಳಗ 30 ತತ್ವ. ಮತ್ತೇನ್ ಮಾಡಿದ್ರಿ? ಆ 30 ತತ್ವಗಳು, ಸ್ಥೂಲ ಶರೀರದೊಳಗಿರುವ ಎಲ್ಲಾ 30 ತತ್ವಗಳು ಈಶ್ವರನ ಸ್ಥೂಲ ಶರೀರದೊಳಗೂ ಅದಾವ. ಈಶ್ವರನ ಸ್ಥೂಲ ಶರೀರಕ್ಕ ಏನಂತಾರಪ್ಪ ಅಂತಂದ್ರೆ ವಿರಾಟ ಅಂತಾರ. ಇದು ಜೀವಿಯ ಸ್ಥೂಲ ಶರೀರಕ್ಕೆ ದೇಹ ಅಂತಾರ, ಶರೀರ ಅಂತಾರ. 30 ತತ್ವ. ಈಗ 30 ಹೇಳಿವಿ ನಿಮಗೆ. ಪಂಚಭೂತಗಳು, ಪೃಥ್ವಿ 5 ತತ್ವಗಳು. ಮತ್ತೆ ಪೃಥ್ವಿ 5 ತತ್ವ ಅಂದ್ರೆ ಪೃಥ್ವಿನ ಆದ ಇಲ್ಲ. ಪೃಥ್ವಿ ಇರ್ಲಾರ್ದೆ ಪೃಥ್ವಿಯ 5 ತತ್ವಗಳು ಹೆಂಗಿರ್ತಾವ? ಮೊದಲು ಅವು 5 ಬರೀಬೇಕು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ 5 ತತ್ವಗಳು. ಮತ್ತ ಒಂದೊಂದು ತತ್ವಗಳ 5 ತತ್ವಗಳು, ಅವು 25. ಒಟ್ಟು 30 ತತ್ವಗಳು. ಇವೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕು? ಈ ಜೀವನಲ್ಲಿರುವ ವ್ಯಷ್ಟಿ ಶರೀರದಲ್ಲಿರುವ 25-30 ಏನ್ ಓದಿರಿ ಅವೆಲ್ಲ ತತ್ವಗಳು ಯಾರಲ್ಲಿ ಅದಾವ? ಇವು ಸಮಸ್ತ 84 ಲಕ್ಷ ಜೀವರಾಶಿಗಳ ಈ ಸ್ಥೂಲ ಶರೀರದ ತತ್ವಗಳು ಯಾರಲ್ಲಿ ಅದಾವ? ಸಮಷ್ಟಿ ಶರೀರ ಅಂದ್ರೆ ಈಶ್ವರನ ಶರೀರದಲ್ಲಿವೆ. ಅದು ವಿರಾಟ. ಎಲ್ಲಾ ಸ್ಥೂಲ ಶರೀರಗಳ ಮೊತ್ತನೇ ಈಶ್ವರನ ಶರೀರ, ಅದು ವಿರಾಟ ಶರೀರ. ದೇಹ ಅಂತ ಯಾಕಂತಾರ? ದೇಹ ಅಂತ ಯಾಕಂತಾರ? ಇದಕ್ಕೆ ದೇಹ ಅಂತ ಯಾಕಂತಾರ ಅಂತಂದ್ರ ದಾಹದಲ್ಲಿರ್ತದೆ. ಇದು ಯಾವಾಗಲೂ ದಾಹ, ದಗ 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 ಕುದಿತಿರ್ತದೆ. ಇದು ಕಥಾ 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 ಕುದಿತಿರ್ತದೆ. ಅದಕ್ಕೆ ಇದಕ್ಕೆ ದೇಹ ಅಂತಾರ. ದಾಹ ಯಾವಾಗ್ಲೂ ಇದಕ್ಕೊಂದು ಏನಾರ ಬೇಡಿಕೆ, ಆಸೆ ಏನಾರ ಒಂದು ಇದ್ದೇ ಇರ್ತದೆ, ದಾಹ. ಅದಕ್ಕೆ ಇದಕ್ಕೆ ದೇಹ ಅಂತಾರ. ಇವು 25 ತತ್ವಗಳು ಪ್ಲಸ್ 5 ತತ್ವಗಳು ಇದನ್ನೆಲ್ಲ ತಿಳ್ಕೊಂಡ್ರಿ. ತಿಳ್ಕೊಂಡು ಏನ್ ಮಾಡ್ಬೇಕು? ಎಷ್ಟು ಚಂದ ತಿಳ್ಕೊಂಡಿರಿ, ಬಹಳ ಶಾಣ್ಯರಾಗ್ಬಿಟ್ರಿ. ಸೂಕ್ಷ್ಮ ಶರೀರ ಅಂದ್ರೆ ಏನು, ಕಾರಣ ಶರೀರ ಅಂದ್ರೆ ಏನು, ಸ್ಥೂಲ ಶರೀರ ಅಂದ್ರೆ ಏನು ಎಲ್ಲ ತಿಳ್ಕೊಂಡಿರಿ. ತಿಳ್ಕೊಂಡ್ಮೇಲೆ ಏನ್ ಪ್ರಯೋಜನ? ಇದರ ಉಪಯೋಗ ಹೆಂಗ್ ತಿಳ್ಕೋಬೇಕು? ಅಜ್ಞಾನಿಗಳು ಇದೆಲ್ಲ ಏನದ? ಅನಾತ್ಮ. ಇದು ಅನಾತ್ಮ. ಇದು ನನ್ನಿಂದ ಅರಿಸಿಕೊಳ್ಳುವ ವಸ್ತು. ಇದು ನಾನಲ್ಲ, ಇದು ನನ್ನದಲ್ಲ. ಜ್ಞಾನಿಯಾದವನು ಇದು ಅನಾತ್ಮ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಇದು ಅನಾತ್ಮ, ನಾನು ಆತ್ಮ. ಇದು ನಾನಲ್ಲ, ನನ್ನದಲ್ಲ. ಸ್ಥೂಲ ಶರೀರನು ನನ್ನದಲ್ಲ, ಸ್ಥೂಲ ಶರೀರನು ನಾನಲ್ಲ. ಸೂಕ್ಷ್ಮ ಶರೀರ ನನ್ನದಲ್ಲ, ಸೂಕ್ಷ್ಮ ಶರೀರ ನಾನಲ್ಲ. ಕಾರಣ ಶರೀರ ನನ್ನದಲ್ಲ, ಕಾರಣ ಶರೀರ ನಾನಲ್ಲ. ಇದ್ಯಾವುದೂ ನಾನಲ್ಲ, ನನ್ನದು ಅಲ್ಲ. ನಾನು ಆತ್ಮ. ಇವೆಲ್ಲ ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮಗಳು. ನಾನು ಇವುಗಳೆಲ್ಲವನ್ನು ಅರಿಯುವ ಆತ್ಮ. ಅವುಗಳಲ್ಲಿ ಏನೇ ಹೆಚ್ಚು ಕಡಿಮೆ ಉಂಟಾದರೂ ಅದಕ್ಕೆ ನನಗೆ ಸಂಬಂಧ ಇಲ್ಲ.
ನಾನು ನಿಶ್ಚಿಂತ, ನಿರ್ಭಯ. ಮತ್ತೇನು? ಚಿನ್ಮಯ. ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಚಿನ್ಮಯ. ಮತ್ತೆ ಈ ಸ್ಥೂಲ ಶರೀರ ನಾನು ಅಂತ ಹೇಳಿ ತಿಳ್ಕೊಂಡೇವ ಅಂತಂದ್ರೆ ಅಜ್ಞಾನಿ, ಅಚಿನ್ಮಯ. ಈ ರೀತಿ ತಿಳ್ಕೋಬೇಕು. ಆಯ್ತು, ಏನ್ ತಿಳ್ಕೋಬೇಕು ತಿಳಿಸಿ ಹೇಳೋಣ. 3 ಶರೀರಗಳು ಹೇಳಿವಿ. ಈಗ ನಾವು 3 ಶರೀರಗಳು ಹೋಗಿ ಈಗೇನು ಹೋಗ್ಬೇಕು, ಇವುಗಳನ್ನ 5 ಕೋಶಗಳಲ್ಲಿ ಫಿಟ್ ಮಾಡ್ಬೇಕು ನಾವೀಗ. ಈಶ್ವರನ 3 ಶರೀರ, ಜೀವನ 3 ಶರೀರ, ವ್ಯಷ್ಟಿಯ 3 ಶರೀರ, ಸಮಷ್ಟಿಯ 3 ಶರೀರ. ಆ ಶರೀರಗಳಲ್ಲಿ ಏನೇನದಾವ ಅನ್ನೋದು ಎಲ್ಲ ಡೀಟೇಲ್ ಆಗಿ ಹೇಳಿವಿ. ಈಗ ಮುಂದೇನ್ ಮಾಡಬೇಕು, ಅವುಗಳನ್ನ ನಾವು ಪಂಚಕೋಶಗಳೊಳಗೆ ಫಿಟ್ ಮಾಡ್ಬೇಕಾಗ್ಯಾವ. ಆ ಕೆಲಸ ನಾಳೆ ಮಾಡೋಣ. ಇವತ್ತು ಸಮಯ ಆಯ್ತು. ಏನಾರ ಡೌಟ್ ಇದ್ರೆ ಈಗಾರೆ ಕೇಳ್ರಿ, ಇಲ್ಲ ಆಮೇಲೆ ಫೋನ್ ಮಾಡ್ಯಾರ ಕೇಳ್ರಿ, ಕೇಳ್ಕೊಳ್ರಿ. ಬುಕ್ ತಗೊಂಡು ಓದ್ರಿ, ನಮ್ಮ ಹಳೆಯ ಆಡಿಯೋಗಳನ್ನ ಕೇಳ್ರಿ. ಬೇಕಾದಷ್ಟು ಅದ್ರ ಬಗ್ಗೆ ಮಾಹಿತಿಗಳದಾವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣ. ಜೈ ಶುದ್ಧ.